సేవకులు పరమేశ్వర్ గారు వచ్చి దేవుని సందేశాన్ని వినిపిస్తారు. విని ఆత్మీయమైన మేలు పొందవాలని మనవి చేస్తున్నాం. ಕರ್ತನ ಪವಿತ್ರ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಕೂಡಿ ಬಂದಂಥ ಎಲ್ಲ ಪ್ರಿಯರಿಗೂ ಕ್ರಿಸ್ತನಲ್ಲಿ ವಂದನೆಗಳು. ಈ ದಿನದ ನಮ್ಮ ಅಭ್ಯಾಸಕ್ಕೋಸ್ಕರವಾಗಿ ಮಲಾಕಿ ಪುಸ್ತಕದ ಕೊನೆಯ ವಚನ ನಾವು ಓದಿಕೊಳ್ಳುವ. ಬುಕ್ ಆಫ್ ಮಲಾಕೈ ಚಾಪ್ಟರ್ 4 ವರ್ಸ್ 6. ಮಲಾಕಿ ಪುಸ್ತಕ 4ನೇ ಅಧ್ಯಾಯದ 6ನೇ ವಚನ. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಮಲಾಕಿ 4ನೇ ಅಧ್ಯಾಯದ 6ನೇ ವಚನ. ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು. ಇದು ಸ್ನಾನಿಕನಾದ ಯೋಹಾನನ ಒಂದು ಮಿನಿಸ್ಟ್ರಿ ಬಗ್ಗೆ ನಾವಿಲ್ಲಿ ಮಲಾಕಿಯಲ್ಲಿ ಪ್ರವಾದಿಸಿದ್ದರ ಬಗ್ಗೆ ನಾವು ನೋಡ್ತೇವೆ. ಇದರ ನೆರವೇರುವಿಕೆಯ ಕುರಿತು ಲೂಕನ ಸುವಾರ್ತೆ 1ರ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನನ ಜನನದ ವಿಷಯವಾಗಿ ಬರೆಯಲ್ಪಟ್ಟದೆ. 1ರ ಅಧ್ಯಾಯ 16ನೇ ವಚನಕ್ಕೆ ಬರುವಾಗ 16-17 ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲೀಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಮಲಾಖಿಯಲ್ಲಿ ಮಾತನಾಡಲ್ಪಟ್ಟಂಥ ಪ್ರವಾದನೆಯ ನೆರವೇರುವಿಕೆ ಸ್ನಾನಿಕನಾದ ಯೋಹಾನನು ಆತನು ಈ ಲೋಕದಲ್ಲಿ ಮಾಡಿದ ಸೇವೆಯ ಕುರಿತಾಗಿ ನಮಗೆ ಸ್ಪಷ್ಟವಾಗಿ ಲೂಕನು ತಿಳಿಸಿದ್ದಾನೆ. ಸೊ ನನಗೆ ಕೊಡಲ್ಪಟ್ಟಂಥ ಥೀಮ್ ಫ್ಯಾಮಿಲಿ, ಕ್ರಿಶ್ಚಿಯನ್ ಫ್ಯಾಮಿಲಿ ಕುರಿತಾಗಿ. ಸೊ ಕಳೆದ 2 ದಿನಗಳಿಂದ ಫ್ಯಾಮಿಲಿಯ ಕುರಿತಾಗಿ ಸ್ಥಾಪಿಸಿದ್ದರ ಕುರಿತು, ಅದರ ಉದ್ದೇಶಗಳು, ಅದರ ಕೆಟ್ಟು ಓದದ್ದರ ನಿಮಿತ್ತವಾಗಿ ಹೇಗೆ ಕರ್ತನು ಹೊಸದಾದ ಒಂದು ಆತ್ಮೀಯವಾದ ಫ್ಯಾಮಿಲಿಯನ್ನು ಆತನು ಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆ ಫ್ಯಾಮಿಲಿಯಲ್ಲಿ ನಾವೆಲ್ಲರೂ ಕೂಡ ಸದಸ್ಯರಾಗಿದ್ದೇವೆ. ಸೊ ಆ ಫ್ಯಾಮಿಲಿಯಲ್ಲಿರುವಂಥ ಪ್ರತಿ ಸಹೋದರಿ ಮತ್ತು ಸಹೋದರನಿಗಿರುವಂಥ ಜವಾಬ್ದಾರಿಕೆಗಳು ಏನು ಎಂಬುದನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ. ಸೊ ಇವತ್ತು ನನಗೆ ಈ ವಾಕ್ಯ ಮುಖಾಂತರವಾಗಿ ನಿಮಗೆ ತಿಳಿಸ್ಲಿಕ್ಕಿರುವಂಥ ವಿಷಯ ಫ್ಯಾಮಿಲಿ ಮತ್ತು ಮಕ್ಕಳ ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಹೇಗೆ ಫ್ಯಾಮಿಲಿ ದೇವರ ಉದ್ದೇಶದಲ್ಲಿ, ದೇವರ ಯೋಚನೆಯಲ್ಲಿ ಅದು ಎಷ್ಟು ಪ್ರೆಷಸ್ ಎಂಬುದಾಗಿ ನಾವು ಗಮನಿಸುವುದಾದರೆ, ಪ್ರಾರಂಭದ ಪುಸ್ತಕದಲ್ಲಿ ಕುಟುಂಬದ ಬಗ್ಗೆ ಪ್ರಾರಂಭ ಆಗಿರುವಂಥ ವಿಷಯ ಅದು ಮಲಾಖಿಯಲ್ಲಿಯೂ ಕೂಡ ಕೊನೆಯ ವಚನವಾಗಿ ಅದರ ಮುಕ್ತಾಯದಲ್ಲಿ ನೋಡ್ತೇವೆ. ಸೊ ಸೃಷ್ಟಿಕರ್ತನಾದ ಸರ್ವಶಕ್ತನಾದ ನಮ್ಮ ದೇವರ ಆ ಹೃದಯದಲ್ಲಿ ಕುಟುಂಬದ ಬಗ್ಗೆ ಆತನಿಗೆ ಆದಂಥ ಒಂದು ವಿಶೇಷವಾದ ಕನಸನ್ನಿತ್ತು ಎಂಬುದು ನಾವು ಸ್ಪಷ್ಟವಾಗಿ ನೋಡ್ತೇವೆ. ಅದು ರಿವರ್ಸ್ ಆದರೂ ಸಹಿತವಾಗಿ ಕರ್ತನು ಆ ಫ್ಯಾಮಿಲಿ ಮುಖಾಂತರವಾಗಿ ಸಭೆಯನ್ನು ಪ್ರಾರಂಭಿಸುವ ಯೋಜನೆ ಕರ್ತನು ಹೊಂದಿದವನಾಗಿದ್ದನು. ಸೊ ಹಾಗಾಗಿ ಇಡೀ ಹಳೆ ಒಡಂಬಡಿಕೆಯ 39 ಬುಕ್ಸು ನಮಗೆ ಫ್ಯಾಮಿಲಿ ಬಗ್ಗೆ ಡೀಲ್ ಮಾಡೋದಾದರೆ, ವ್ಯವಹರಿಸೋದಾದರೆ, ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ಚರ್ಚ್ ಬಗ್ಗೆ ಮಾತನಾಡುವಂಥದ್ದಾಗಿದೆ. ಸೊ ಹಾಗಾಗಿ ಫ್ಯಾಮಿಲಿಯಿಂದ ಬಂದಂಥ ಸ್ಪಿರಿಚುವಲ್ ಫ್ಯಾಮಿಲಿಯಲ್ಲಿ ನಾವುಗಳು ಇರೋದ್ರಿಂದ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಎಂಬುದನ್ನು ನಾವು ಮಕ್ಕಳ ವಿಷಯವಾಗಿ ಪೇರೆಂಟ್ಸ್ ಮತ್ತು ಮಕ್ಕಳ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಪೇರೆಂಟ್ಸ್ ಕಡೆಗೆ ಎಂಬ ಕುರಿತಾಗಿ ಮಲಾಕಿ 4:6 ಈ ಯೋಹಾನನು ಹೇಗೆ ಪೇರೆಂಟ್ಸ್ಗಳ ಹೃದಯವನ್ನು ಮಕ್ಕಳ ಕಡೆಗೂ ಮಕ್ಕಳ ಹೃದಯವನ್ನು ದೇವರ ಪೇರೆಂಟ್ಸ್ನ ಕಡೆಗೆ ತಿರುಗಿಸುವ ಕಾರ್ಯವನ್ನು ಮಾಡಿದರ ಕುರಿತಾಗಿ ನಾವು ಅಭ್ಯಾಸಿಸುವ ಈ ಒಂದು ಕೊಡಲ್ಪಟ್ಟ ಸಮಯದಲ್ಲಿ, ಮಕ್ಕಳು ಎಂಬುದಾಗಿ ನಾವು ಹೇಳುವುದಾದರೆ, ಒಂದು ಫ್ಯಾಮಿಲಿಯಲ್ಲಿ ಮಕ್ಕಳು ಇದ್ದಾರೆ ಅನ್ನೋದಾದರೆ ಆ ಮನೆಯಲ್ಲಿ ಇರುವಂಥ ಲೋನ್ಲಿನೆಸ್ ಅನ್ನು ಅದು ತೆಗೆದು ಹಾಕುತ್ತೆ. ಕನ್ನಡದಲ್ಲಿ ಒಂದು ಪ್ರಾವರ್ಬ್ ಇದೆ, ಮಕ್ಕಳಿರಲ್ಲವ ಮನೆ
ತುಂಬ ಎಂಬುದಾಗಿ. ಆ ದಿನ ಇಸ್ರಾಯೇಲ್ ಜನರಲ್ಲಿ ಹೆಚ್ಚು ಮಕ್ಕಳಿದ್ದರೆ ಅವರು ಹೆಚ್ಚು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ಗುರುತಿಸ್ತಾ ಇದ್ರು. ಹೆಚ್ಚು ಮಕ್ಕಳಿದ್ದರೆ ಅವರು ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ. ಸೊ ಮಕ್ಕಳಿಲ್ಲದ ವಿಷಯವಾಗಿ ನೋಡುವಾಗ ಅವರ ಕುರಿತಾಗಿ ಆ ಜನರ ದೃಷ್ಟಿಯೇ ಬಹಳ ವ್ಯತ್ಯಾಸವುಳ್ಳದ್ದಾಗಿತ್ತು. ಅದು ಸತ್ಯವೇದದ ಹಳೆ ಒಡಂಬಡಿಕೆ ಅನೇಕ ವಾಕ್ಯ ಭಾಗಗಳಲ್ಲಿ ನಾವು ಕಲಿಬಹುದು. ಸೊ ಫ್ಯಾಮಿಲಿಯಲ್ಲಿ ಮಕ್ಕಳಿರೋದಾದರೆ ಮನೆಯಲ್ಲಿರುವ ಏಕಾಂತತೆ ಅದು ತೆಗೆದು ಹಾಕಿಬಿಡುತ್ತೆ. ಸೊ ಹಾಗಾಗಿ ಮಕ್ಕಳಿಲ್ಲದ ಫ್ಯಾಮಿಲಿಗಳು ನಾವು ನೋಡೋದಿಲ್ಲ. ಕ್ರೈಸ್ತ ಫ್ಯಾಮಿಲಿಗಳು ಮಕ್ಕಳಿಂದ ತುಂಬಲ್ಪಟ್ಟಂಥ ಫ್ಯಾಮಿಲಿಗಳಾಗಿ ಕರ್ತನಿಗಾಗಿ ಇರುವಂಥವರಾಗಿದ್ದಾರೆ. ನೋಡಿ, ಭಕ್ತರು ಮಕ್ಕಳ ವಿಷಯವಾಗಿ ಮಾತನಾಡುವಂಥದ್ದು ಆದಿಕಾಂಡ 48ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ 8-9ನೇ ವಚನದಲ್ಲಿ ಕರ್ತನು ಈ ಪ್ರವಾಸದ ಸ್ಥಳದಲ್ಲಿ ನನಗೆ ಅನುಗ್ರಹಿಸಿದಂಥ ಗಿಫ್ಟ್ ಎಂಬುದಾಗಿ ಅವರು ಹೇಳ್ತಾರೆ. ಕರ್ತನು ಈ ಒಂದು ಪ್ರವಾಸದ ಸ್ಥಳದಲ್ಲಿ ಆತನು ಅನುಗ್ರಹಿಸಿದಂಥ ಒಂದು ಗಿಫ್ಟ್, ಅದನ್ನೇ ಆಡಿದಂಥ ಭಕ್ತರ ಹಾಡುಗಳಲ್ಲಿ 127ನೇ ಕೀರ್ತನೆ 3ನೇ ವಚನದಲ್ಲಿ ಬರುವಾಗ ಪುತ್ರ ಸಂತಾನವು ಯೆಹೋವನಿಂದ ಬಂದಂಥ ಗಿಫ್ಟ್ ಎಂಬುದಾಗಿ ನೋಡ್ತೇವೆ. ಸೊ ಮಕ್ಕಳು ದೇವರ ಒಂದು ಗಿಫ್ಟ್, ಅಂದ್ರೆ ರಿವಾರ್ಡ್ ಅಂಡ್ ಹೆರಿಟೇಜ್ ಎಂಬುದಾಗಿ ಹೇಳ್ತಾನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಎಂಬುದಾಗಿ. ಸೊ ಹೆರಿಟೇಜ್ ಅಂಡ್ ರಿವಾರ್ಡ್ 2 ಪದಗಳು ಅಲ್ಲಿ ಬರೆಯಲ್ಪಟ್ಟದೆ. ಉಡುಗೊರೆ ಮಾತ್ರವಲ್ಲ, ಸ್ವಾಸ್ಥ್ಯವು ಕೂಡ. ಅಂದ್ರೆ ಮಕ್ಕಳು ಪೇರೆಂಟ್ಸ್ಗೆ ಪ್ರಾಪರ್ಟಿ ಎಂಬುದಾಗಿ. ಮಕ್ಕಳು ಪೇರೆಂಟ್ಸ್ಗೆ ಅವರು ಆಸ್ತಿಯಾಗಿದ್ದಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಸೊ ಇದು ಭಕ್ತರೆಲ್ಲರೂ ಯೆರೂಸಲೇಮಿಗೆ ಆರಾಧನೆಗೆ ಹೋಗುವಾಗ ಕುಟುಂಬದೊಟ್ಟಿಗೆ ಮಕ್ಕಳೊಟ್ಟಿಗೆ ಅವರು ಪ್ರಯಾಣ ಮಾಡುವಾಗ ಆಡುತ್ತಿದ್ದಂಥ ಹಾಡು ಈ ಕೀರ್ತನೆಗಳು. 120ನೇ ಕೀರ್ತನೆಯಿಂದ ನೀವು ಓದೋದಾದ್ರೆ ಎಲ್ಲ ಕೂಡ ಅವರು ವರ್ಷಿಪ್ಗೆ ಹೋಗುವಾಗ ಆಡುತ್ತಾ ಹೋಗ್ತಾ ಇದ್ರು. ಸೊ ಆಡುತ್ತಾ ಹೋಗ್ತಾ ಇದ್ರು ಎಂಬುದಾಗಿ ಹೇಳುವಾಗ ಅವರು ಸಂತೋಷವಾಗಿ ಫ್ಯಾಮಿಲಿಯೊಟ್ಟಿಗೆ ಅವರು ದೇವರ ಪ್ರಸನ್ನತೆಗೆ ಹೋಗುವಂತ ಆ ಅನುಭವಗಳನ್ನು ಅನುಭವಿಸಿದ್ದನ್ನೇ ನಮಗೆ ಬರೆಯಲ್ಪಟ್ಟ ಕೀರ್ತನೆಗಳಾಗಿದೆ. ಸೊ ಮಕ್ಕಳ ವಿಷಯವಾಗಿ ನಾವು ಗಮನಿಸಬೇಕಾದದ್ದು ಬಹಳ ಪ್ರಾಮುಖ್ಯ. ಅದರಲ್ಲಿ 3 ಫ್ಯಾಮಿಲಿ ಬಗ್ಗೆ ನಾನು ನಿಮ್ಮ ಗಮನಕ್ಕೆ ಈ ಒಂದು ಸ್ಟಡೀಸ್ನಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ನನ್ನೊಟ್ಟಿಗೆ ಬುಕ್ ಆಫ್ ಎಕ್ಸಡಸ್ 2nd ಚಾಪ್ಟರ್ಗೆ ನಾವು ಹೋಗುವ. ವಿಮೋಚನಾ ಕಾಂಡ ಪುಸ್ತಕ 2ನೇ ಅಧ್ಯಾಯ ಮೊದಲ 2 ವಚನಗಳು. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ನೋಡಿ, 3 ತಿಂಗಳು ಬಚ್ಚಿಡಲ್ಪಟ್ಟಂತ ಆ ಒಂದು ಬೇಬಿ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಯಾರು ಬರಿತಾ ಇರೋದು? ಇದು ಮೋಶೆ ತನ್ನ ಬಗ್ಗೆ ಬರಿತಾ ಇದ್ದಾನೆ. ಆಕೆ ತನ್ನ ತಾಯಿಯ ಒಂದು ಕೇರ್ ಮತ್ತು ಕನ್ಸರ್ನ್ ಎಷ್ಟು ಮಟ್ಟಿಗೆ ಇದೆ ಎಂಬುದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. 80 years ಆದಂಥವನು, 40 ವರ್ಷ ಅವನು ಇಸ್ರಾಯೇಲರನ್ನು ನಡೆಸಿದವನು. ಸೊ ಅವನು ದೇವರಿಂದ ಪ್ರೇರಿತನಾಗಿ ತನ್ನ ಫ್ಯಾಮಿಲಿ ಬಗ್ಗೆ ಆತನು ಅಪ್ರಿಷಿಯೇಟ್ ಮಾಡುವಂತ ಮಾತುಗಳನ್ನು ಬರಿತಾ ಇದ್ದಾನೆ. ಇದೇ ಮೋಶೆ ಬರಿತಾನೆ ಆದಿಕಾಂಡ ಪುಸ್ತಕದಲ್ಲಿ. ಪಾಪ ಉತ್ಪತ್ತಿ ಆಯಿತು ಫ್ಯಾಮಿಲಿಯಲ್ಲಿ. ಆ ಪಾಪ ಉತ್ಪತ್ತಿ, ಅವಿಧೇಯತೆಯ ನಿಮಿತ್ತವಾಗಿ ಪಾಪ ಉತ್ಪತ್ತಿ ಆಗದ್ದರಿಂದ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ಕೂಡ ದೇವರಿಗೆ ಅವಿಧೇಯರಾದರು. ಅವರೆಲ್ಲರೂ ಕೂಡ ಇಬ್ಬರು ಕೂಡ ಅಂಜೂರದ ಎಲೆಯನ್ನ ಅವರು ಏಫ್ರೋನ್ ಮಾಡಿಕೊಂಡು ತೊಟ್ಟುಕೊಂಡರು ಎಂಬುದಾಗಿ ಬರಿತಾನೆ. ಸೊ ಅವಳು ತನ್ನ ಮೊದಲ ಜನನ ಒಂದು ಬರ್ತಲ್ಲಿ ಕೊಲೆಗಾರನಾದ ಕಾಯಿನನನ್ನ ಎತ್ತಳು ಎಂಬುದಾಗಿ ಬರೆದಂಥವನು ಇದೇ ಮೋಶೆ. ಅದಾದ ನಂತರವಾಗಿ ಅವಳ ದುಃಖ ಇನ್ನು ಹೆಚ್ಚಾಗುತ್ತಾ ಫ್ಯಾಮಿಲಿ ಲೈಫಲ್ಲಿ ನಾವು ಕಾಣ್ತೇವೆ. ಕಾರಣ ಪಾಪ ಹೆಚ್ಚಾಗುತ್ತಾ ಬಂತು ಎಂಬುದಾಗಿ. ಆದರೆ ಮೋಶೆಯಲ್ಲಿ ವಿಮೋಚನಾ ಕಾಂಡ ಪುಸ್ತಕ ಬರೆಯುವಾಗ
ಇಲ್ಲೊಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿ ಯೊಕೋಬೇದಳು ತನ್ನ ತಾಯಿ ದೇವರಿಗೆ ಭಯಪಡುವಂತ ಸ್ತ್ರೀ ಆಗಿದ್ದಳು. ಆ ಗಂಡನಿಗೆ ವಿಧೇಯಳಾದಂತ ಒಂದು ಸ್ತ್ರೀ ಆಗಿದ್ದಳು. ಸೊ ಗಂಡನಿಗೆ ಸಂಪೂರ್ಣವಾಗಿ ಸಪೋರ್ಟ್ ಆಗಿ, ಗಂಡ ಹೆಂಡತಿಗೆ ಸಪೋರ್ಟ್ ಆಗಿ ಯಾವ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ರು ಆ ಒಂದು ಐಗುಪ್ತದ ಪಾರೋ ಗಂಡು ಮಕ್ಕಳೆಲ್ಲ ನಾವು ಕೊಲ್ಲಬೇಕು, ಹೆಣ್ಣು ಮಕ್ಕಳನ್ನ ಹೇಗಾದ್ರೂ ಮಾಡಿ ಅವರು ಬೆಳೆದ ನಂತರ ಆ ಫರೋಹ ಮತ್ತು ಆ ಒಂದು ಐಗುಪ್ತರು ವಿವಾಹವಾಗಿ ಈ ಜನಾಂಗ ಅಭಿವೃದ್ಧಿಯಾಗಬಾರದು ಮತ್ತು ತಾವು ಅಭಿವೃದ್ಧಿಯಾಗಬೇಕೆಂಬ ಆ ಇಂಟೆನ್ಷನ್ ಇಂದ ಈ ಒಂದು ರೆಸಲ್ಯೂಷನ್ ಪಾಸ್ ಆಗಿದ್ದಿರೋ ಸಂಗತಿಯಲ್ಲಿ ಅದರ ಮಧ್ಯದಲ್ಲಿ ಹೇಗೆ 3 ತಿಂಗಳು ಈ ಬೇಬಿಯನ್ನ ಬಚ್ಚಿಟ್ಟಿದ್ದಾರೆ ಈ ಫ್ಯಾಮಿಲಿ. ಸ್ವಲ್ಪ ಆಲೋಚನೆ ಮಾಡ್ರಿ. ಫ್ಯಾಮಿಲಿ ಬಗ್ಗೆ ಮೋಶೆ ಬರಿತಾನೆ, ಪಾಪರೈಸ್ ಎಲೆಗಳಿಂದ, ಅದು ಬಹಳ ಉದ್ದವಾದ ಎಲೆಗಳು, ಅಂಬಿನ ಹಾಗೆ ಇರುವಂಥದ್ದು. ಆ ದಿನಗಳಲ್ಲಿ ಈಜಿಪ್ಟಲ್ಲಿ ಬೆಳೀತಾ ಇದ್ದದ್ದು, ನದಿ ದಡದಲ್ಲಿ ಈಗಲೂ ಕೂಡ ಇದೆ ಅದು. ಸೊ ಆ ಅಂಬಿನ ಆ ಎಲೆಗಳಿಂದ ಮಾಡಲ್ಪಟ್ಟಂತ ಒಂದು ಪೆಟ್ಟಿಗೆ, ಆಪು ಪೆಟ್ಟಿಗೆ ಎಂಬುದಾಗಿ, ಅಲ್ಲಿ ಇಂಗ್ಲಿಷ್ ಭಾಷೆ ನೋಡುವಾದ್ರೆ ಆರ್ಕ್ ಅಂತ ಹೇಳ್ತಾನೆ, ಬ್ಯಾಸ್ಕೆಟ್ ಎಂಬುದಾಗಿ. ಬ್ಯಾಸ್ಕೆಟ್ ಮೀನ್ಸ್ ಹೀಬ್ರೂನಲ್ಲಿ ಹಾರ್ಕ್ ಎಂಬುದಾಗಿ ಬರೆಯಲ್ಪಟ್ಟದೆ. ಇದು ಪಾಪರೈಸ್ ಪ್ಲಾಂಟ್ ಇಂದ ಮಾಡಲ್ಪಟ್ಟದ್ದು. ಇದು ನೈಲ್ ನದಿಯ ತೀರದಲ್ಲಿ ಬೆಳೆಯುವಂತ ಒಂದು ಸಸ್ಯ. ಸೊ ಅದು ಆ ದಿನ ಇದಕ್ಕಾಗಿ ಉಪಯೋಗಿಸ್ತಾ ಇದ್ರು. ನೀರಿನ ಮೇಲೆ ತೇಲುವಂತ ಒಂದು ಆ ಜಾತಿಯ ಒಂದು ಸಸ್ಯವಾಗಿತ್ತು. ಸೊ ಆ ಒಂದು ಸಸ್ಯದಿಂದ ಈಕೆ ಆರ್ಕನ್ನ ಮಾಡಿ, ಒಂದು ಚಿಕ್ಕ ನಾವೆಯನ್ನ, ಬೋಟನ್ನ ಮಾಡಿ, ಒಂದು ಬ್ಯಾಸ್ಕೆಟ್ ಅನ್ನ ಮಾಡಿ 3 month ಬೇಬಿಯನ್ನ ಅದರೊಳಗಿಟ್ಟು ಹೇಗೆ ಆ ಒಂದು ನೈಲ್ ನದಿಯಲ್ಲಿ ಬಿಟ್ಟನೋ ಎಂಬ ಆ ಸಂಗತಿಯನ್ನ ತನ್ನ ಕುರಿತಾಗಿ ಆತನು ತನ್ನ ಫ್ಯಾಮಿಲಿಯ ಒಂದು ಯಾವ ರೆಸ್ಪಾನ್ಸಿಬಿಲಿಟಿ ಮಗುವಿನ ಬಗ್ಗೆ ಇತ್ತು ಎಂಬುದನ್ನ ಮೋಶೆ ತಿಳಿಸ್ತಾ ಇದ್ದಾನೆ. ಈ ಫ್ಯಾಮಿಲಿ ಬಗ್ಗೆ ನೀವು ನೋಡೋದಾದ್ರೆ ಅರಣ್ಯಕಾಂಡ 26ನೇ ಅಧ್ಯಾಯ 59ನೇ ವಚನದಲ್ಲಿ ಅದೇ ಮೋಶೆ ಬರಿತಾನೆ, ಅಮ್ರಾನನು ಯೊಕೋಬೇದಳನ್ನ ಮದುವೆ ಆದನು. ಯೊಕೋಬೇದಳು ಇವರ ಫ್ಯಾಮಿಲಿಯಲ್ಲಿ ಆರೋನನು, ಮೋಶೆ ಮತ್ತು ಮಿರ್ಯಾಮಳು ಹುಟ್ಟಿದರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಹೆಣ್ಣು ಮಕ್ಕಳನ್ನ ಅವರು ಬೆಳೆಸಿ ಐಗುಪ್ತರಿಗೆ ಕೊಡಬೇಕು, ಗಂಡು ಮಕ್ಕಳನ್ನ ಸಾಯಿಸಬೇಕು. ಸೈತಾನನ ಕುತಂತ್ರವನ್ನ ನಾವಿಲ್ಲಿ ಕಾಣ್ತೇವೆ. ಇಸ್ರಾಯೇಲ್ ಜನ ಬೆಳಿಕೂಡುದು, ಇಸ್ರಾಯೇಲರು ಅಭಿವೃದ್ಧಿ ಆಗಬಾರದು, ಅವರ ಆರ್ಮಿ ಸ್ಟ್ರಾಂಗ್ ಆಗಿರಬಾರದು, ಆ ಜನ ಭೂಮಿಯಿಂದ ಸಂಪೂರ್ಣವಾಗಿ ನಾಶವಾಗಬೇಕು. ಇದೇ ಸೈತಾನನ ಒಂದು ಸ್ಟ್ರಾಟಜಿ. ಅದು ಆದಿಯಿಂದಲೂ ಆತನು ಕೊಲೆಗಾರನು, ಆದಿಯಿಂದಲೂ ಕೊಲೆಗಾರನು. ಯೇಸು ಕ್ರಿಸ್ತನು ಆತನು ಯೆರೂಸಲೇಮಿನಲ್ಲಿ ಆತನು ಆ ಟೆಂಪಲ್ ನ ಮುಂದೆ ಪ್ರಸಂಗಿಸುವಾಗ ಹೇಳ್ತಾನೆ, ಆತನು ನಿಮ್ಮ ತಂದೆ, ಆತನು ಸುಳ್ಳುಗಾರನು, ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ, ಆತನು ಆದಿಯಿಂದಲೂ ಕೊಲೆಗಾರನು, ದೇವರು ಮಾಡಿದ ಯೋಜನೆಗೆ ವಿರುದ್ಧವಾಗಿ ಆತನು ಕಾರ್ಯವನ್ನ ಮಾಡುತ್ತಾನೆ ಬಂದಿದ್ದಾನೆ. ಈಸ್ ದ ಮರ್ಡರರ್. ಆತನ ಕಾರ್ಯ ಐಗುಪ್ತದ ಅರಸನ ಮುಖಾಂತರವಾಗಿ ನಾವು ಕಾಣ್ತೇವೆ. ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಜನರು, ಇಸ್ರಾಯೇಲರು ಈಗ ಸ್ಲೇವರಿಯಲ್ಲಿದ್ದಾರೆ, ದಾಸತ್ವದಲ್ಲಿದ್ದಾರೆ. 400 ವರ್ಷಗಳೆಂಬುದಾಗಿ ನೋಡ್ತೇವೆ. ದೇವರ ಅಬ್ರಹಾಮನಿಗೆ ಪ್ರಾಮಿಸ್ ಮಾಡಿದ ದಿನದಿಂದ ಕೌಂಟ್ ಮಾಡೋದಾದ್ರೆ 430 years ಎಂಬುದಾಗಿ ನೋಡ್ತೇವೆ. 430 ವರ್ಷಗಳು ಅವರು ರಿಲೀಸ್ ಆಗುವಾಗ ಅವರ ಸಂಖ್ಯೆ ಪುರುಷರ ಕಾಲ್ಬಲ 6 ಲಕ್ಷ ಎಂಬುದಾಗಿ ನೋಡ್ತೇವೆ. ಮೋರ್ ದೆನ್ 20 lakhs ಫ್ಯಾಮಿಲಿ ಮತ್ತು ಮಕ್ಕಳು ಸೇರಿ ಹೋದದ್ದು 70 members. ಆದರೆ ರಿಲೀಸ್ ಆದಾಗ ದೇವರು ಅವರನ್ನು ಏರಳವಾಗಿ ಆಶೀರ್ವದಿಸಿದನು ಆ ರಮೇಶ್ ಪಟ್ಟಣದಲ್ಲಿ ಎಂಬುದಾಗಿ ನೋಡ್ತೇವೆ. ನೋಡಿ, ಇಲ್ಲಿ ನಾವು ಗಮನಿಸಬೇಕಾದದ್ದು, ದೇವರು ಮೋಶೆಯನ್ನ ಇವರ ಬಿಡುಗಡೆಗಾಗಿ ಕಳುಹಿಸುವುದಕ್ಕೆ ಮಾಡಿದ ಕಾರ್ಯವನ್ನು ನಾವಿಲ್ಲಿ ಕಾಣ್ತೇವೆ. ಮೋಸೆ ಒಬ್ಬ ಸೇವಿಯರ್ ಆಗಿ ತನ್ನ ಜನರಿಗೋಸ್ಕರ ಬರ್ತಾ ಇದ್ದಾನೆ. ನಮ್ಮ ಬಿಡುಗಡೆಗೋಸ್ಕರ ರಕ್ಷಕನಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಪರಲೋಕದಿಂದ ಆತನು ಭೂಮಿಗೆ ಬಂದನು ಎಂಬುದಾಗಿ ನೋಡ್ತೇವೆ. ಸೊ ಮೂರ್ಖ ಸರ್ಕಾರದ ಆಡಳಿತ ಅಲ್ಲಿ ಉಂಟು ಐಗುಪ್ತದಲ್ಲಿ. ಐಗುಪ್ತ ಒಂದು ಸಾಮ್ರಾಜ್ಯವನ್ನು ನೋಡೋದಾದ್ರೆ more than 4000 BC ಒಂದು ಹಿನ್ನೆಲೆ ಹೊಂದಿರುವಂತ ಒಂದು ದೇಶ.
ಸೊ ಆ ಒಂದು ದೇಶ ಒಂದು ಮೂರ್ಖ ಸರ್ಕಾರದಲ್ಲಿ ದೈವ ಜನರಿದ್ದಾರೆ, ದೈವ ಜನರು ಸ್ಲೇವರಿಯಲ್ಲಿದ್ದಾರೆ. ಮೂರ್ಖ ಸರ್ಕಾರದಲ್ಲಿ ಆರ್ಕಲ್ಲಿ ಬಿಡುಗಡೆ ಮಾಡ್ಲಿಕ್ಕಿರುವಂತ ಮೋಶೆ ಇದ್ದಾನೆ. ಹೇಗೆ ತಾಯಿ ಅದನ್ನು ಪ್ರಿಪೇರ್ ಮಾಡಿದ್ರು, ಹೇಗೆ ತಾಯಿ ಪ್ರಿಪೇರ್ ಮಾಡಲಿಕ್ಕೆ ಸಪೋರ್ಟ್ ಆಗಿ ಇದ್ದನೋ, ಇವತ್ತು ಕ್ರೈಸ್ತರಾದ ನಾವು ಜೀವಿಸುವಂಥ ಈ ಸೊಸೈಟಿ ದೇವರನ್ನ ಅರಿಯದೆ, ಕ್ರಿಸ್ತನ ಪ್ರೀತಿಯನ್ನ ತಿಳಿಯದೆ, ಕ್ರಿಸ್ತನ ಕಾರ್ಯವನ್ನ ತಿಳಿಯದೆ, ಅದನ್ನ ಒಪ್ಪಿಕೊಳ್ಳದೆ ಇರುವಂತ ಸೊಸೈಟಿಯಲ್ಲಿ, ಅಂಥ ಸರ್ಕಾರದ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಅಂಥ ಸರ್ಕಾರದ ಮಧ್ಯದಲ್ಲಿ ಜೀವಿಸುವ ನನ್ನ ರೆಸ್ಪಾನ್ಸಿಬಿಲಿಟಿ, ಬಾಯ್ ಬೇಬಿಯನ್ನ 3 months ನೋಡಿ, ಆಕೆ ಕನ್ಸೀವ್ ಆದ ದಿನದಿಂದ ಯೋಚನೆ ಮಾಡ್ರಿ, ಆಗ ಸೂಲಗಿತ್ತಿಯರು ಪ್ರತಿ ಮನೆ ವಿಸಿಟ್ ಮಾಡ್ತಾ ಇದ್ರು. ಇವತ್ತು ಈ ಕೆಲವು ಕಾರ್ಯಕರ್ತೆಯರು ಎಂಬುದಾಗಿ ಆಶಾ ಕಾರ್ಯಕರ್ತೆಯರು ಆ ಪಿಂಕ್ ಡ್ರೆಸ್ ಹಾಕಿ ಅವರು ಆ ಸ್ಟ್ರೀಟಲ್ಲಿ, ಆ ವಿಲೇಜಲ್ಲಿ, ಆ ಊರಲ್ಲಿ ಪ್ರತಿಯೊಬ್ಬರು ಕನ್ಸೀವ್ ಆದವರ ಬಗ್ಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು, ಇಂಜೆಕ್ಷನ್ ಕೊಡಿಸೋದು, ಟ್ಯಾಬ್ಲೆಟ್ ಕೊಡಿಸೋದು, ಏನೆಲ್ಲ ಅವರಿಗೆ ಕಾರ್ಡ್ಗಳು ಸ್ಪೆಷಾಲಿಟಿ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಎಕೊಬೇದಳು ಕನ್ಸೀವ್ ಆದಾಗಿನಿಂದ ಈಕೆ ಬಗ್ಗೆ ಗೊತ್ತಿದೆಯಾ? ಸೂಲಗಿತ್ತಿಯರಿಗೆ, ಆ ನರ್ಸ್ಗಳಿಗೆ ಈಕೆ ಬಗ್ಗೆ ಗೊತ್ತು. ಆಕೆ ಡೆಲಿವರಿ ವಿಷಯವಾಗಿಯೂ ಅವರಿಗೆ ಗೊತ್ತು. ಅಲ್ಲಿ ದೇವರು ಅವರೊಳಗೆ ಮಾಡಿದ ಕಾರ್ಯ ಮೊದಲ ಅಧ್ಯಾಯದಲ್ಲಿ ನಾವು ಕೊನೆಯ ವಚನದಲ್ಲಿ ನಾವು ನೋಡ್ತೇವೆ. ಗಂಡು ಮಕ್ಕಳನ್ನ ಉಳಿಸಿದ್ದೇನು ಎಂಬುದಾಗಿ ಅವರು ಕೇಳುವಾಗ ಅವರು ಕೊಡೋ ಉತ್ತರ, ಆ ಸೂಲಗಿತ್ತಿಯರು ದೇವರಿಗೆ ಭಯಪಟ್ಟವರು. 21ನೇ ವಚನ, ಅವರ ದೇವರಿಗೆ ಭಯಪಟ್ಟದ್ದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು, ಇದಲ್ಲದೆ ಇಸ್ರಾಯೇಲರು ಹೆಚ್ಚಿ ಬಲಗೊಂಡರು ಎಂಬುದಾಗಿ ನೋಡ್ತೇವೆ. ದೇವರ ಬಗ್ಗೆ ಆ ಭಕ್ತಿ, ನಂಬಿಕೆ ಬಗ್ಗೆ ಅವರಲ್ಲಿ ಏರಳವಾಗಿದ್ದರಿಂದ ಇಸ್ರಾಯೇಲರಲ್ಲಿ ಇಂಥ ಫರೋಹನು ಹೊರಡಿಸಿದ ಆಜ್ಞೆಯನ್ನ ಅವರು ನೆರವೇರಿಸದೆ ಫರೋ ಆಜ್ಞೆಗೆ ವಿರುದ್ಧವಾಗಿ ಕಾರ್ಯವನ್ನ ಮಾಡಿದ್ದಾರೆ ಅನ್ನೋದಾದ್ರೆ, ಆ ಸೂಲಗಿತ್ತಿಯರ, ಆ ನರ್ಸ್ಗಳ ಒಂದು ಫೇತ್ ಎಷ್ಟರ ಮಟ್ಟಿಗಿರಬಹುದು, ಅವರ ಧೈರ್ಯ ಎಷ್ಟರ ಮಟ್ಟಿಗಿರಬಹುದು, ಯೋಚನೆ ಮಾಡ್ರಿ. ಇವತ್ತು ಒಂದು ವೇಳೆ ಕ್ರೈಸ್ತರಿಗೆ ಕೆಲವು ರೆಸೊಲ್ಯೂಷನ್ ಪಾಸ್ ಮಾಡಿ, ನೀವು ಹೀಗೆ ಮಾಡಬೇಕು, ಈಗ ಮಾಡಬಾರ್ದು, ಸಂಡೆ ಗ್ಯಾದರ್ ಆಗಬಾರ್ದು ಅಂತ ರೆಸೊಲ್ಯೂಷನ್ ಪಾಸ್ ಮಾಡಿದರೆ ನಮ್ಮ ಗವರ್ನಮೆಂಟ್, ಸೊ ನಮ್ಮ ಪ್ರತಿಕ್ರಿಯೆ ಏನಾಗಿರುತ್ತೆ? ಈ ನರ್ಸ್ಗಳಲ್ಲಿ ಇದ್ದಂಥ ಧೈರ್ಯ, ಅವರ ನಂಬಿಕೆ ಕ್ರಿಯೆಯಲ್ಲಿ ತೋರಿಸಿದ್ರು. ಸೊ ಅವರ ಸಪೋರ್ಟ್ ಮುಖಾಂತರವಾಗಿ 3 months ಬೇಬಿಯನ್ನ ಬಚ್ಚಿಟ್ಟಿದ್ದಾರೆ. 3 months ಬೇಬಿ ಹತ್ತಿಲ್ವಾ? ಅಳೋದೇ ಅಲ್ವಾ ಬೇಬಿ? ಹೇಗೆ ಯೊಕೋಬೇದಳು ಕಾಪಾಡಿಕೊಂಡಿರಬಹುದು? ಜಸ್ಟ್ ಇಮ್ಯಾಜಿನ್, ಎಷ್ಟು ಧೈರ್ಯದಿಂದ ಆಕೆ ಆ ಮಗುವನ್ನ ಕಾಪಾಡಿರಬಹುದು, ಯಾವ ನಂಬಿಕೆಯಿಂದ ಆಕೆ ಮಗುವನ್ನ ಕಾಪಾಡಿರಬಹುದು, ಯಾವ ಧೈರ್ಯ ಆಕೆಯಲ್ಲಿದ್ದಿರಬಹುದು. ಸೊ ಮೋಶೆ ಹೀಗೆ ಬೆಳೆದನು ಎಂಬುದಾಗಿ ನೋಡ್ತೇವೆ. ನೋಡಿ, ಮೋಶೆ ಬಗ್ಗೆ ನಾವು ಅಪೊಸ್ತಲರ ಪುಸ್ತಕ 7ನೇ ಅಧ್ಯಾಯಕ್ಕೆ ಬರುವಾಗ, ನೀವು ಫ್ರೀ ಇರುವಾಗ 20ರಿಂದ 41ನೇ ವಚನ ತನಕ ಹೋದ್ರಿ. ಆದರೆ ಕ್ಲುಪ್ತವಾಗಿ ನಾನು ಹೇಳೋದು, ಇಬ್ರಿಯ ಪುಸ್ತಕಕ್ಕೆ ನಾವು ಹೋಗುವ. ಇಬ್ರಿಯ 11ನೇ ಅಧ್ಯಾಯ, ಹೀಬ್ರೂಸ್, ಅಪೊಸ್ತಲರ ಪುಸ್ತಕ 7:20ರಿಂದ 41 ಮೋಶೆಯ ಬಗ್ಗೆ. ಅಲ್ಲಿ ಸ್ಟೆಫನನು ಮಾತನಾಡಿದ್ದಾನೆ, ಲೂಕ್ ಅದನ್ನು ಬರೆದಿದ್ದಾನೆ. ಫ್ರೀ ಇರುವಾಗ ಓದ್ಕೊಳ್ರಿ ಮನೆಯಲ್ಲಿ. ಬಟ್ ಇಬ್ರಿಯ 11ಕ್ಕೆ ಹೋಗುವ 23ರಿಂದ, ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವನನ್ನ 3 ತಿಂಗಳು ಬಚ್ಚಿಟ್ಟರು. ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ
ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ. ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನೋ ಎಂಬಂತೆ ದೃಢ ಚಿತ್ತನಾಗಿದ್ದನು. ಆತನು ಅದೃಶ್ಯನಾಗಿರುವ ದೇವರನ್ನ ಆತನು ನೋಡುವವನಾಗಿದ್ದ. ಅದೃಶ್ಯನಾಗಿರುವ ದೇವರು ಇನ್ವಿಸಿಬಲ್ ಗಾಡ್ ಎಂಬುದಾಗಿ ನೋಡಿ. ಮೋಶೆ ದೇವರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಹೊಂದಿದವನು. ಮೋಶೆ 40 ವರ್ಷಗಳು ಆತನು ಪಾರೋ ಪ್ಯಾಲೇಸ್ ಅಲ್ಲಿ ಆತನು ಬೆಳೆದು ಬಂದನು. ನಮಗೆ ಈ ಸ್ಟೋರಿ ಗೊತ್ತದೆ, ನಾನು ಅದನ್ನ ಪೂರ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ. ಅನೇಕ ಬಾರಿ ಸಂಡೇ ಕ್ಲಾಸಲ್ಲೂ ಕೂಡ ನೀವು ಇದನ್ನ ಕೇಳಿರ್ತೀರ. ಅಲ್ಲಿ 3 ತಿಂಗಳಾದ ಮೇಲೆ ಆ ಮಗುವನ್ನ ಬಚ್ಚಿಡ್ಲಿಕ್ಕೆ ಆಗದೆ ಆಪಿನ ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನ ತಗೊಂಡೋಗಿ ನೈಲ್ ನದಿಯಲ್ಲಿ ಆಕೆ ಬಿಟ್ಟಳು. ಅದನ್ನ ನೋಡಿಕೊಳ್ಳಿಕ್ಕೆ ಮಿರ್ಯಾಮಳು ಹೋದಳು ಎಂಬುದಾಗಿ ನೋಡ್ತೇವೆ. ಪಾರೋ ಕುಮಾರ್ತೆಯರು ಅಲ್ಲಿ ಸ್ನಾನ ಮಾಡಲಿಕ್ಕೆ ಬರುವಾಗ, ಇವತ್ತು ಕೂಡ ನೈಲ್ ನದಿ ಅನ್ನೋದಾದ್ರೆ ಅನೇಕ ದೇಶಗಳಿಗೆ ಇವತ್ತು ಆ ನೀರು ಬಹಳ ಪ್ರಯೋಜನ. ಆದರೆ ಕೆಲವು ಆ ಒಂದು ಪಾರೋ ಪ್ಯಾಲೇಸ್ನವರು ಸ್ನಾನ ಮಾಡಲಿಕ್ಕೆ ಉಪಯೋಗಿಸುವ ಪರ್ಟಿಕ್ಯುಲರ್ ಪ್ಲೇಸ್ ಇದೆ. ಆ ಪ್ಲೇಸ್ ಅಲ್ಲಿ ಬೇರೆ ಯಾರು ಪಬ್ಲಿಕ್ ಹೋಗೋದಿಲ್ಲ. ಸೊ ಆ ಪ್ಲೇಸ್ ನಲ್ಲಿ ನೋಡಿ, ಆ ಒಂದು ಆರ್ಕ್ ಅಥವಾ ಆ ಆಪಿನ ಪೆಟ್ಟಿಗೆಯನ್ನ ಇಟ್ಟು ಅದನ್ನ ಕಾಯ್ದುಕೊಳ್ಳುವುದಕ್ಕೆ ಮಿರ್ಯಾಮಳನ್ನ ತಾಯಿ ಇಟ್ಟಳು ಎಂಬುದಾಗಿ ನೋಡ್ತೇವೆ. ಅವರು ಸ್ನಾನಕ್ಕೆ ಬಂದಾಗ ಅದನ್ನ ತರಿಸಿ ನೋಡುವಾಗ ಅಳುವ ಕೂಸು. ಎಂತ ಕೂಸು? ಅಳುವ ಕೂಸು. ಇವತ್ತು ಪ್ರಲಾಪಗಳಲ್ಲಿ ಯೆರೆಮೀಯನು ಬರಿತಾನೆ, ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಯಬನಸ್ತನ್ನು ಸೆರೆ ಹೋಯ್ತಾನೆ. ಮಕ್ಕಳೆಲ್ಲರೂ ಬೀದಿ ಪಾಲಾಗ್ತಾರೆ. ಎಲ್ಲ ವೃದ್ಧಾಪ್ಯದಲ್ಲಿರೋರನ್ನ ಕೊಂದು ಹಾಕ್ತಾನೆ. ಆಗ ಮಕ್ಕಳು ಬೀದಿ ಪಾಲಾಗಿ ಅನ್ನ ಬೇಕೆನ್ನುವ ಮಕ್ಕಳಿಗೆ ಅನ್ನವಿಕ್ಕುವವರು ಯಾರು ಎಂಬುದಾಗಿ ಪ್ರಲಾಪಿಸಿ ಬರೆದಂತ ಯೆರೆಮೀಯನ ಪ್ರಲಾಪ 4:4 ನಾವು ನೋಡ್ತೇವೆ. ಅಳುವ ಕೂಸು. ಅಳುವ ಕೂಸಿಗೆ ಯಾರು ರೊಟ್ಟಿಯನ್ನ ಕೊಡ್ಲಿಕ್ಕಿದ್ದಾರೆ? ಇವತ್ತು ಮನೆಯಲ್ಲಿ ಅಳುವ ಕೂಸಿದ್ದಾರೆ. ಆ ಅಳುವ ಕೂಸಿಗೆ ತಾಯಿ ತಂದೆ ಸಮಯಕ್ಕೆ ಸರಿಯಾಗಿ ಆ ಮಗುವಿಗೆ ಫೀಡ್ ಮಾಡುವುದರಲ್ಲಿ, ಊಟ ಕೊಡುವುದರಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಇವತ್ತು ಮಕ್ಕಳಿಗೆ ಚಿಕ್ಕ ಪ್ರಾಯದಲ್ಲಿ ದೇವರ ವಾಕ್ಯ ಬೇಕು ಎಂಬುದಾಗಿ ಅಳುವಾಗ ಆ ಮಕ್ಕಳಿಗೆ ಆಹಾರ ಕೊಡುವವರು ಯಾರು? ಸಂಡೇ ಕ್ಲಾಸ್ನಲ್ಲಿ ಕಲಿಸ್ತಾರೆ ಬಿಡಿ ಅಂತಾರಲ್ಲ, ಹೌದಾ? ಸಂಡೇ ಕ್ಲಾಸ್ನಲ್ಲ, ಪೇರೆಂಟ್ಸ್ ಅಳುವಂಥ ಮಕ್ಕಳಿಗೆ ಅನ್ನ ಕೊಡುವ ಹಾಗೆ ದೇವರ ವಾಕ್ಯದ ಅನ್ನವನ್ನು ಕೊಡಬೇಕು. ಅಳುವ ಕೂಸು ಪೆಟ್ಟಿಗೆಯಲ್ಲಿ ತಕ್ಷಣ ಆಕೆ ಈ ಮಗುವಿನ ಅಳುವಿಗೆ ಆಹಾರದ ಅಗತ್ಯತೆ ಇದೆ. ನೋಡಿ, ಸಾಮಾನ್ಯವಾಗಿ ಜನ ಅದರ ಬಗ್ಗೆ ತಿಳುವಳಿಕೆ ಇದೆ. ತಕ್ಷಣ ಯಾರನ್ನು ಕರೆಸಲಿ? ಮಿರ್ಯಾಮಳು ಓಡಿ ಬಂದು ತಾಯಿಯನ್ನೇ ಕರೆತಂದಳು. ಯಾರು ಆ ಅಳುವ ಕೂಸಿಗೆ ಆಹಾರ ಕೊಡಬೇಕೋ ಅದನ್ನ ಗುರುತಿಸಿ ಕರೆತಂದದ್ದು ಮಿರ್ಯಾಮಳು. ಅದಕ್ಕಾಗಿ ಕಾದಳು. ಸೊ ಅಳುವ ಕೂಸು ನನ್ನ ಮನೆಯಲ್ಲಿದೆ ಅನ್ನೋದಾದರೆ ಅಳುವ ಕೂಸಿಗೆ ಅನ್ನವನ್ನ ತಾಯಿ ಕೊಡುವವರಾಗಿರಬೇಕು. ಅದು ತಾಯಿಯ ರೆಸ್ಪಾನ್ಸಿಬಿಲಿಟಿ, ಅದು ತಂದೆಯ ರೆಸ್ಪಾನ್ಸಿಬಿಲಿಟಿ. ಕೊಲೊಸ್ಸೆ 3ನೇ ಅಧ್ಯಾಯಕ್ಕೆ ಬರುವಾಗ, ತಂದೆಗಳೇ ನಿಮ್ಮ ಮಕ್ಕಳನ್ನ ಕೆಣಕಿ ನೊಂದಿಸಬೇಡ್ರಿ, ಅವರಿಗೆ ದೇವರ ವಾಕ್ಯವನ್ನ ಕೊಡ್ರಿ, ದೇವರ ವಾಕ್ಯದ ಮುಖಾಂತರ ಕರೆಕ್ಷನ್ ಮಾಡ್ರಿ, ದೇವರ ವಾಕ್ಯದಲ್ಲಿ ಬೆಳೆಸಿರಿ ಎಂಬುದಾಗಿ ಪಾಲ್ ಕೊಲೊಸ್ಸೆ ವಿಶ್ವಾಸಿಗಳಿಗೆ ತಿಳಿಸ್ತಾನೆ. ಅನ್ನ ಬೇಕೆನ್ನುವ ಮಕ್ಕಳಿಗೆ ಅನ್ನವಿಕ್ಕುವಂತ ಜವಾಬ್ದಾರಿಯನ್ನು ಆ ಯೊಕೆಬೇದಳಿಗೆ ದೊರಕಿತು ಎಂಬುದಾಗಿ ನೋಡ್ತೇವೆ. ಆ ವರ್ಕ್ ಅನ್ನ ಆಕೆ ವೆರಿ ಸಿನ್ಸಿಯರ್ಲಿ ಆಕೆ ಮಾಡಿದಳು. ಆಕೆ ಯಾವ ಟೈಮ್ ತನಕ ಆ ಕಾರ್ಯವನ್ನ ಮಾಡಬೇಕಿತ್ತೋ ಆ ಕಾರ್ಯವನ್ನ ಮಾಡಿ, ಸಮಯ ಕಂಪ್ಲೀಟ್ ಆದಾಗ ಆ ಮಗುವನ್ನು ತಗೊಬಂದು ಫರೋಹನ ಪ್ಯಾಲೇಸ್ ಅಲ್ಲಿ ಬಿಡೋದನ್ನ ನಾವು ನೋಡ್ತೇವೆ. ಸೊ ಕ್ರೈಸ್ತರಿಗಿರುವ ಶ್ರೇಷ್ಠವಾದಂಥ ಒಂದು ಸತ್ಯಾಂಶ, ತಾಯಿ ಅದಕ್ಕಾಗಿ ಪ್ರಿಪೇರ್ ಆಗಿದ್ದರು ಎಂಬುದಾಗಿ ನೋಡ್ತೇವೆ. ಇವತ್ತು ತಾಯಿ ಮಗುವಿನ ಆರೈಕೆಯಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೋ ದೇವರ ವಾಕ್ಯ ಕೊಡುವುದರಲ್ಲಿಯೂ ಅಷ್ಟೇ ಪ್ರಾಮುಖ್ಯವುಳ್ಳವರಾಗಿರಬೇಕು. ಮಗುವಿನ ಆರೈಕೆಗೆ ಏನು ಬೇಕೋ
ಆಕೆ ಹೇಳ್ತಾಳೆ, ಫರೋಹನ ಕುಮಾರ್ತೆ, ನೀನು ಸಾಕಮ್ಮ. ಯಾರಿಗೋಸ್ಕರ? ಯಾರಿಗೋಸ್ಕರ? ನನಗೋಸ್ಕರ. ನೋಡಿ, ಮಗು ಯಾರದು? ಮಗು ಯಾರದು? ಆದರೆ ಸಾಕ್ಬೇಕಾಗಿರೋದು ಯಾರಿಗೆ? ಇವತ್ತು ನಮಗೆ ಕೊಡಲ್ಪಟ್ಟ ಮಗು ಯಾರ್ದು? ನಾವು ಹೇಳ್ತೀವಿ ನಮ್ಮದು ಅಲ್ಲ, ದೇವರು ಕೊಟ್ಟಂತ ಗಿಫ್ಟ್. ನಾವು ಸಾಕ್ಬೇಕಾಗಿದ್ದು ಯಾರಿಗೆ? ದೇವರಿಗೋಸ್ಕರ. ದೇವರಿಗೋಸ್ಕರವಾಗಿ ನಮ್ಮ ಮಕ್ಕಳನ್ನ ಸಾಕಬೇಕು. ಅದೇ ಯಾಕೋಬನ ಮಾತು, ಅದೇ ಇಸಾಕನ ಮಾತು. ದೇವರು ಈ ಪ್ರಯಾಣಿಕನಾದ ನನಗೆ ಅನುಗ್ರಹಿಸಿದ್ದು. ಭಕ್ತರ ಮಾತದೆ. ನಾವು ಅನೇಕ ಬಾರಿ ನಮ್ಮ ಮಕ್ಕಳ ಬಗ್ಗೆ ಬಹಳ ಪ್ರೌಡಾಗಿ ಹೇಳ್ತೀವಿ, ನನ್ನ ಮಗ, ನನ್ನ ಮಗಳು ಎಂಬುದಾಗಿ. ದೇವರು ಕೊಟ್ಟದ್ದು, ದೇವರು ಕೊಟ್ಟ ಗಿಫ್ಟ್, ಅದು ದೇವರಿಗೆ ಒಪ್ಪಿಸಿಕೊಡುವರಾಗಿರ್ಬೇಕು. ನೋಡಿ, ನೀರಿನಿಂದ ತೆಗೆಯಲ್ಪಟ್ಟ ಮೋಶೆ, ನೋಡಿ ತಾಯಿಯ ಒಂದು ನಂಬಿಕೆ ಕ್ರಿಯೆಯಲ್ಲಿ ನಾವು ಕಾಣ್ತೇವೆ. ಯಾವ ಬೇಬಿಯನ್ನ ನೀರೊಳಗೆ ಬಿಟ್ಟು ಬಿಡ್ಲಿಕ್ಕೆ ಯಾರು ಇಷ್ಟಪಡ್ತಾರೆ? ಯೆಕೋಬೇದಳ ಒಂದು ದೈವ ಭಕ್ತಿ ನಾವಿಲ್ಲಿ ಕಾಣ್ತೇವೆ. ಅಮ್ರಾನನ ದೈವ ಭಕ್ತಿಯನ್ನು ನೋಡ್ತೇವೆ. ಆ ಬೇಬಿಯನ್ನ ಸಂರಕ್ಷಿಸುವ ದೇವರಿದ್ದಾನೆ. ಆ ಸರ್ವಶಕ್ತನಾದ ದೇವರು ಈ ಬೇಬಿಯನ್ನು ಸಂರಕ್ಷಿಸುತ್ತಾನೆ ಎಂಬ ಭರವಸೆಯಿಂದ ನಂಬಿಕೆಯನ್ನ ಕ್ರಿಯೆಯಲ್ಲಿ ವ್ಯಕ್ತಪಡಿಸಿದ್ದನ್ನು ನೋಡ್ತೇವೆ. ನಂಬಿಕೆ ಇದೆ ನಮಗೆ, ಅದು ಕ್ರಿಯೆಯಲ್ಲಿದೆಯಾ? ಯೆಹೋಶುವನ ಪುಸ್ತಕಕ್ಕೆ ನಾವು ಬರುವಾಗ ದೇವರು ಇಸ್ರಾಯೇಲರಿಗೆ ಹೇಳ್ತಾರೆ, ನೀವು ಯೋರ್ದಾನ್ ದಾಟಲೇಬೇಕು. ನೀ ಯೋರ್ದಾನ್ ದಾಟದಿದ್ದರೆ ಕಾನಾನ್ ದೇಶ ವಶಪಡಿಸಿಕೊಳ್ಳಿಕ್ಕಾಗೋದಿಲ್ಲ. ಆದ್ರೆ ಒಂದು ಕಂಡೀಷನ್ ಉಂಟು. ಏನಂತೆ? ದೇವರ ಮಂಜೂಷ ಹೊತ್ತವರು ಮೊದಲು ಆ ತುಂಬಿ ಹರಿಯುವ ಯೋರ್ದಾನಿನಲ್ಲಿ ಕಾಲನ್ನು ಅದ್ದಬೇಕು. ಅವರು ಕಾಲನ್ನು ಅದ್ದುತ್ತಲೇ ದೇವರ ಕಾರ್ಯ ನೀನು ಕಾಣ್ತೀಯ. ಆ ನೀರು ಎರಡು ಭಾಗವಾಗಿ ಡಿವೈಡ್ ಆಗುತ್ತೆ, ಡ್ರೈ ಲ್ಯಾಂಡ್ ಆಗುತ್ತೆ, ಅದರಲ್ಲಿ ನೀವು ದಾಟಿ ಹೋಗ್ತೀರಾ. ಇದು ದೇವರ ಮೆಸೇಜ್. ಈ ಮೆಸೇಜ್ ಕೇಳಿದ್ರು, ಅದನ್ನ ಪ್ರಾಕ್ಟಿಕಲಿ ಅವರು ದೇವರ ಮಂಜೂಷ ಹೊತ್ತವರು ಕಾಲನ್ನು ಅದ್ದುತ್ತಲೇ ನೀರು ಡಿವೈಡ್ ಆಯ್ತು. ನಂಬಿಕೆ ಇದೆ, ಆದರೆ ನಂಬಿಕೆ ಕ್ರಿಯೆಯಲ್ಲಿ ಕಂಡು ಬರಬೇಕು. ಇವತ್ತು ಅನೇಕರಿಗೆ ನಂಬಿಕೆ ಇದೆ, ಬಟ್ ಕ್ರಿಯೆಗಳಲ್ಲಿ ನಂಬಿಕೆ ಕಂಡು ಬರ್ತಾ ಇದೆಯಾ? ಮೂರನೇದಾಗಿ ಅದೇ ಇಸ್ರಾಯೇಲರಿಗೆ ಕರ್ತನು ಹೇಳಿದ್ದು, ನೀವು ಎರಿಕೋ, ಅದೊಂದು ಸ್ಟ್ರಾಂಗ್ ವಾಲ್ ಇರುವಂತ ಒಂದು ಸಿಟಿ. ಆ ಪಟ್ಟಣವನ್ನ ನೀವು ಕೆಡವಿ ಹೋಗ್ಲಿಕ್ಕಾಗುವುದಿಲ್ಲ. ಆದರೆ ನಂಬಿಕೆಯಿಂದ ನೀವು ಮಾಡಬೇಕಾಗಿದ್ದು 6 ದಿನಗಳು ಆ ಸಿಟಿಯ ವಾಲ್ ಅನ್ನ ನೀವು ಸುತ್ತಬೇಕು. 7th ಡೇ 7 ಟೈಮ್ಸ್ ದೇವರಿಗೆ ಸ್ತೋತ್ರವನ್ನ ಹೇಳುತ್ತಾ ಸುತ್ತೋದಾದ್ರೆ ಆ ವಾಲ್ ಅದಾಗಿ ನಂಬಿಕೆ ಕ್ರಿಯೆಯಲ್ಲಿ ಕಂಡು ಬಂದ ದೈವ ಜನರನ್ನು ನಾವು ನೋಡ್ತೇವೆ. ನನ್ನ ಪ್ರಿಯರೇ, ದುಃಖದಲ್ಲಿದ್ದಂಥ ಮೇರಿ ನಂಬಿಕೆಯನ್ನು ಕ್ರಿಯೆಯಲ್ಲಿ ವ್ಯಕ್ತಪಡಿಸಿದಳು. ಮಾರ್ತಳು ಬಂದು ಕ್ರಿಸ್ತನೊಟ್ಟಿಗೆ ಬಹಳಷ್ಟು ಪ್ರಸಂಗಗಳ ಕುರಿತು ಮಾತನಾಡ್ತಾನೆ. ಹೌದು ಸ್ವಾಮಿ, ದೈವಕುಮಾರನು ಬರುತ್ತಾನೆ, ಕೊನೆ ದಿನದಲ್ಲಿ ಸತ್ತವರು ಎದ್ದು ಬರುತ್ತಾರೆ, ಅನೇಕ ಸಂದೇಶಗಳು ಡಿಸ್ಕಷನ್ ಮಾಡಿಲ್ಲ. ಬಟ್ ಮೇರಿ ಓಡಿ ಬಂದು ಆತನ ಪಾದಕ್ಕೆ ಬಿದ್ದಳು. ಕರ್ತನೇ, ನೀ ಇಲ್ಲಿರುತ್ತಿದ್ದರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಈಗಲೂ ನೀ ಕಾರ್ಯ ಮಾಡಲು ಶಕ್ತನೋ. ಆಕೆ ನಂಬಿಕೆ ಕ್ರಿಯೆಯಲ್ಲಿ ನಾವು ಕಾಣ್ತೇವೆ. ಮಾರ್ತಳಲ್ಲಿ ನಂಬಿಕೆಯ ಕೊರತೆ ಇತ್ತು. ಹಾಗಾಗಿ ಸಮಾಧಿ ಬಳಿಗೆ ಬರುವಾಗ ಸ್ವಾಮಿ ಆತನ ನೆಟ್ಟು 4 ದಿನ ಆಗಿದೆ, ಸ್ಮೆಲ್ ಬಂದಿದೆ ಎಂಬುದಾಗಿ ಆಕೆ ಹೇಳ್ತಾಳೆ. ಆದರೆ ಮರಿಯಳು ಮಾತಾಡಿದ್ದು ಒಂದು ವರ್ಡ್ ನೀವು ನೋಡ್ತೀರಾ? ಆಕೆ ನಂಬಿಕೆ ಕ್ರಿಯೆಯಲ್ಲಿತ್ತು. ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ನಂಬಿಕೆ ಹೇಗುಂಟು ಮಕ್ಕಳ ವಿಷಯದಲ್ಲಿ? ನೋಡಿ, ಆರ್ಕ್ನಲ್ಲಿ ಅಳುವ ಕೂಸುಂಟು. ಆ ಕೂಸು ಅಳುತ್ತಿರುವುದಕ್ಕೆ ಆಹಾರ ಕೊಡಬೇಕು, ಅದರ ತಾಯಿ ನೇಮಿಸಲ್ಪಟ್ಟದೆ. ಅದಕ್ಕಾಗಿ ಈ ಅಳುವ ಕೂಸು ಬಚ್ಚಿಡಲ್ಪಟ್ಟದೆ. ಮೋಶೆಯ ಲೈಫ್ ಅನ್ನ ನೀವು ಗಮನಿಸಿರಿ. ಟೋಟಲ್ 120 years ಆತನು 3 ತಿಂಗಳು ಮನೆಯಲ್ಲಿ ಬಚ್ಚಿಡಲ್ಪಟ್ಟನು. ಅದಾದ ಮೇಲೆ ಆರ್ಕಲ್ಲಿ, ಆ ಆಪಿನ ಪೆಟ್ಟಿಗೆಯಲ್ಲಿ ಬಚ್ಚಿಡಲ್ಪಟ್ಟನು. ಅನಂತರ ಆತನು ಪ್ಯಾಲೇಸ್ ಅಲ್ಲಿ ಆತನು ಬಚ್ಚಿಡಲ್ಪಟ್ಟನು. ಅನಂತರ ಡೆಸರ್ಟ್ ಅಲ್ಲಿ ಆತನು ಬಚ್ಚಿಡಲ್ಪಟ್ಟನು. ಅನಂತರ ಸಿನಾಯಿ ಬೆಟ್ಟದಲ್ಲಿ ಬಚ್ಚಿಡಲ್ಪಟ್ಟ. ದೇವರನ್ನ ನಾನು ನೇರವಾಗಿ ನೋಡಬೇಕು ಅಂತ ಅಭಿಲಾಷೆ ಪಟ್ಟಾಗ ದೇವರ ಅವನನ್ನ ಬಂಡೆಯ ಸಂದಿನಲ್ಲಿ ಬಚ್ಚಿಟ್ಟನು. ಅದಾದ ಮೇಲೆ ಆತನ
ಫೈನಲ್ ಡೆಸ್ಟಿನಿ ನೆಬೋ ಪರ್ವತದಲ್ಲಿ ಆತನ ಬಾಡಿಯನ್ನು ಫ್ಯೂನರಲ್ ಮಾಡಿದ್ಯಾರು? ದೇವರೇ. ಅದಕ್ಕಾಗಿ ಮೈಕಲ್ ಗಲಾಟೆ ಅದಕ್ಕಾಗಿ ಲೂಸಿಫರನ್ನು, ಸೈತಾನನು ಗಲಾಟೆ ಮಾಡಿದ. ಟೋಟಲಿ ಮೋಶೆಯ 120 ವರ್ಷದ ಆ ಒಂದು ಲೈಫ್ ಸ್ಪ್ಯಾನ್ ನೋಡೋದಾದ್ರೆ ದೇವರ ವಿಷಯವಾಗಿ ಎಲ್ಲೂ ಕೂಡ ಆತನು ಹೊಗಳಿಕೊಂಡದ್ದಾಗಲಿ ಹೇಳಿಕೊಂಡದ್ದಾಗಲಿ ಇಲ್ಲ. ಆತನ ಸ್ಪಿರಿಚುಯಾಲಿಟಿ ಸಂಪೂರ್ಣ ಬಚ್ಚಿಡಲ್ಪಟ್ಟದ್ದಾಗಿಯೇ ಮೇಂಟೈನ್ ಮಾಡಿದ್ದಾನೆ. ದೇವರ ಕೇರ್ ಅಂಡ್ ಕನ್ಸರ್ನ್ ತನ್ನ ಭಕ್ತನಾದ ಮೋಶೆಯ ಜೀವಿತದಲ್ಲಿ. ಇವತ್ತು ನಮ್ಮ ಆತ್ಮೀಯತೆ ಬಾಯಿಯಲ್ಲಿ ಹೇಳಿಕೊಳ್ಳುವಂಥದ್ದಾಗಿದೆಯಾ? ಹೊಗಳಿಕೊಳ್ಳುವುದರಲ್ಲಿ ನಾವಿದ್ದೀವ? ಮೋಶೆ ಎಲ್ಲಿ ಕಲ್ತ? ಅಮ್ರಾನನ್ನು ಮತ್ತು ಯೊಕೋಬೇದಳು ಕಲಿಸಿದಂಥ ಟೀಚಿಂಗ್. ಇವತ್ತು ನಾವೊಂದು ಸಣ್ಣ ವರ್ಕ್ ಕರ್ತನಿಗಾಗಿ ಮಾಡಿದರೆ ಬಹಳಷ್ಟು ನಾವು ಕೊಚ್ಕೊತೇವೆ, ಬಹಳಷ್ಟು ನಾವು ಹೊಗಳ್ಕೊತೇವೆ. ಆಗಾಯ್ತು, ಈಗಾಯ್ತು, ಅಲ್ಲಾಯ್ತು, ಇಲ್ಲಾಯ್ತು, ಇಂಥದ್ದೆಲ್ಲ ಆಯ್ತು ಎಂಬ ದೊಡ್ಡ ಲೀಸ್ಟ್ ಅನ್ನೇ ಕೊಡ್ತೇವೆ. ಮೋಶೆ 6 lakh ಪುರುಷರು, more than 20 lakhs ಇವರನ್ನ ಕರ್ತನ ಸೇವೆಯಲ್ಲಿ 40 ವರ್ಷ ನಡೆಸಿದವನು. ಎಲ್ಲಾದರೂ ಹೊಗಳಿಕೊಂಡಂತ ಆ ಸೇವೆಯ ಬಗ್ಗೆ ಮಾತಾಡಿದ್ದರ ಬಗ್ಗೆ ಎಲ್ಲಾದರೂ ಒಂದು ನೋಟಿಸ್ ಮಾಡಿ ಹೇಳ್ರಿ. ಬಚ್ಚಿಡಲ್ಪಟ್ಟ ವ್ಯಕ್ತಿಯ ಸೇವೆ. ಇವತ್ತು ನಾವು 5 ಪುಸ್ತಕ ರೆಫರ್ ಮಾಡುವಾಗ ನಾವು ಅದು ಅರ್ಥ ಆಗುತ್ತೆ. ಇಂಥ ಅನೇಕ ವ್ಯಕ್ತಿಗಳು ಕರ್ತನಿಗೆ ಉಪಯೋಗಿಸಲ್ಪಟ್ಟರು. ಆತನು ಬೇಡವೆಂದದ್ದು ಫರೋಹನ ಪ್ಯಾಲೇಸನ್ನ. ಎರಡನೇದಾಗಿ ಆತನು ಫರೋಹನಿಗೆ ಭಯಪಡದೆ ಜೀವಿಸಿದ್ದು ಕ್ರಿಸ್ತನನ್ನ ನೋಡಿದ್ದರಿಂದ, ಕ್ರಿಸ್ತನನ್ನ ದೃಷ್ಟಿಸಿದ್ದರಿಂದ ಎಂಬುದಾಗಿ ನೋಡ್ತೇವೆ. ನೋಡಿ, ಆತನ ತಿರಸ್ಕರಿಸಿದ್ದೇನು? ಇಬ್ರಿಯದಲ್ಲಿ ನೋಡ್ತೇವೆ, ಪ್ಯಾಲೇಸ್ ಅನ್ನ ತಿರಸ್ಕರಿಸಿದ. ಐಗುಪ್ತದಲ್ಲಿ ಸರ್ವ ವಿದ್ಯೆಗಳಲ್ಲಿ ಆತನು ಎಜುಕೇಟೆಡ್ ಆಗಿದ್ದ, ಎಜುಕೇಶನ್ ಅನ್ನು ಕೂಡ ಬಿಟ್ಟ. ನಂತರ ಅವನಿಗಿದ್ದಂಥ ಪ್ಯಾಲೇಸ್ನ ಒಂದು ಕಿಂಗ್ಶಿಪ್ನ ಗ್ಲೋರಿಯನ್ನು ಆತನು ಬಿಟ್ಟನು. ಆ ಸಿಂಹಾಸನ ನೆಕ್ಸ್ಟ್ ಆ ಒಂದು ಅಮೆನೋಟೆಪ್ ಎಂಬಂತ ಆ ಫರೋಹನ ನಂತರವಾಗಿ ಆಡಳಿತಕ್ಕೆ ಬರಬೇಕಾಗಿದ್ದು ಮೋಶೆಯೇ. ಆದರೆ ಥ್ರೋನ್ ಅನ್ನ ಬಿಟ್ಟನು ಮತ್ತು ಅಲ್ಲಿರುವಂತ ಎಲ್ಲ ಐಶ್ವರ್ಯ ಪ್ಲೆಷರ್ ಅನ್ನ ಆತನು ಬಿಟ್ಟನು. ಮತ್ತು ಬ್ರಿಲಿಯಂಟ್ ಫ್ಯೂಚರ್ ಏನೆಲ್ಲ ಭವಿಷ್ಯದಲ್ಲಿ ಅವನಿಗಿತ್ತು, ಎಲ್ಲ ಆ ಸಾಮ್ರಾಜ್ಯವನ್ನೇ ತನಗಿರುವಂತ ಎಲ್ಲವನ್ನ ಬಿಟ್ಟನು. ಯಾಕೆ? ಆತನು ಬಿಟ್ಟದೊಂದೇ ಕಾರಣ. ಯಾಕಂತೆ ಕ್ರಿಸ್ತನ ನಿಮಿತ್ತವಾಗಿ. ಅಲ್ಲಿ ಗಮನಿಸರೆ, ಕ್ರಿಸ್ತನ ನಿಮಿತ್ತ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೈವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂಬುದಾಗಿ ತೀರ್ಮಾನಿಸಿದ. ಮತ್ತು ಕ್ರಿಸ್ತನ ನಿಮಿತ್ತ ನಿಂದೆ ಅನುಭವಿಸುವುದು ಶ್ರೇಷ್ಠ ಎಂಬುದಾಗಿ ತಿಳುಕೊಂಡ. ಬರುವ ಪ್ರತಿಫಲವನ್ನು ಎದುರು ನೋಡುತ್ತಿದ್ದನೇ ವಿನಃ ಐಗುಪ್ತದ ಆ ಪ್ಯಾಲೇಸ್ ಅನ್ನು ಆತನು ಎಂದೂ ಕೂಡ ನೋಡದವನು. ಇವತ್ತು ನಮಗಿರೋ ಒಂದು ಸಣ್ಣ ಮನೆ ಆದರೆ ಸಾಕು, ಆ ಮನೆಯಲ್ಲಿಯೇ ನಮಗೆ ವೈಭವ ಜಾಸ್ತಿ. ನಮಗೊಂದು ಜಾಬ್ ಇದೆ ಅಂದರೆ ಅದರಲ್ಲೇ ವೈಭವ, ಅದರ ಹೊಗಳಿಕೆಯೇ ಜಾಸ್ತಿ. ನಮಗೇನಾದ್ರೂ ಸಪೋರ್ಟ್ ಇದೆ ಅನ್ನೋದಾದರೆ ಅವುಗಳಲ್ಲಿ ನಾವು ಹೆಚ್ಚಳ ಪಡ್ತೇವೆ. ಹೆಚ್ಚಳ ಪಡುವವನು ಯಾವ ವಿಷಯದಲ್ಲೂ ಹೆಚ್ಚಳ ಪಡುವುದಕ್ಕೆ ಸಾಧ್ಯವಿಲ್ಲ. ಅದು ಕ್ರಿಸ್ತನಲ್ಲಿ ಮಾತ್ರವೇ. ಅದೇ ಮೋಶೆ ಮಾಡಿದ್ದು. ಮೋಶೆ ಅದನ್ನ ನೋಡಿದ. ಅವನು ನೋಡಿದ್ದು ಅದೃಶ್ಯನಾದ ದೇವರನ್ನ ದೃಷ್ಟಿಸುವವನೋ ಎಂಬಂತೆ. ಅದನ್ನೇ ಪಾಲ್ ತಿಮೋತಿಗೆ ಬರೆಯುವಾಗ 1 ತಿಮೋತಿ 1:17 ಹೇಳ್ತಾನೆ, ಸರ್ವಯುಗಗಳ ಅರಸನು, ನಿರ್ಲಯನು, ಅದೃಶ್ಯನು, ಏಕದೇವರು ಆಗಿರುವ ಆತನಿಗೆ ಯುಗಾಂತರಗಳಲ್ಲೂ ಸ್ತೋತ್ರ ಎಂಬುದಾಗಿ ಹೇಳಿದ್ದು. ಮೋಶೆ ಅದೇ ದೇವರನ್ನ ಆತನು ನೋಡುವವನಾಗಿದ್ದ, ನಂಬಿದವನಾಗಿದ್ದ, ಆತನ ಮಾತುಗಳನ್ನು ದೃಢಚಿತ್ತನಾಗಿ ತೆಗೆದುಕೊಂಡವನಾಗಿ ಜೀವಿಸಿದ. ಅದರ ಫಲಿತಾಂಶ ಇಸ್ರಾಯೇಲರನ್ನೇ ಬಿಡಿಸುವ ಆ ಕಾರ್ಯದಲ್ಲಿ ಮೋಶೆ ಉಪಯೋಗಿಸಲ್ಪಟ್ಟ. ಅವನು ಮಾಡಿದ್ದು ಒಂದು ದಿನ ತನ್ನ ಇಸ್ರಾಯೇಲನನ್ನ ಐಗುಪ್ತನು ಗಲಾಟೆ ಮಾಡೋದನ್ನ ನೋಡಿ ಅವನನ್ನ ಕೊಂದಾಕಿ ಮುಚ್ಚೆ ಬಿಟ್ಟ ಅಂತ ಹೇಳುತ್ತೆ. ಯಾಕೆ ಕೆಲಸ ಮಾಡಿದ? ಮೋಶೆ ಹ್ಯಾಂಡ್ಸಮ್ ಪರ್ಸನ್. ಯಾಕದನ್ನ ಮಾಡಿದ? ಒಂದೇ ಒಂದು ಕಾರಣ, ದೈವ ಜನರನ್ನ ಅವನು ಪ್ರೀತಿಸುತ್ತಿದ್ದ.
ದೇವ ಜನರ ಮೇಲೆ ಅವನಿಗಿದ್ದ ಪ್ರೀತಿ ಅಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ. ಅವನ ದೇವ ಜನರನ್ನ ಪ್ರೀತಿಸಿದನು ಎಂಬುದಾಗಿ ನೋಡ್ತೇವೆ. ತನ್ನ ಜನರನ್ನ ಆತನು ಪ್ರೀತಿಸಿದ್ದರ ನಿಮಿತ್ತವಾಗಿ ಅವರನ್ನ ಸಂತೈಸುವ ಕಾರ್ಯವನ್ನು ಆತನು ಮಾಡಿದ. ಆತನು ದೇವ ಜನರನ್ನ ಪ್ರೀತಿಸಬೇಕು ಅನ್ನುವಂಥದ್ದು ಬಂದದ್ದೆಲ್ಲಿ? ಆತನ ಬ್ಲಡ್ ಇಂದನೇ ಬಂದಿದೆ. ತಂದೆ ತಾಯಿ ಟೀಚ್ ಮಾಡಿದ್ದಾರೆ. ತಂದೆ ತಾಯಿ ಕಲಿಸಿದ್ದು ಚಿಕ್ಕ ಪ್ರಾಯದಲ್ಲಿಯೂ ಆ ಮಗುವಿಗೆ ಆಹಾರ ಕೊಡುವಾಗೆಲ್ಲ ಕಲಿಸಿದ್ದೇನೆಂದ್ರೆ, ನೀನು ಇಸ್ರಾಯೇಲನ್ನು, ನೀ ಇಬ್ರಿಯರಲ್ಲಿ ಹುಟ್ಟಿದ ಇಬ್ರಿಯನು, ಹಾಗಾಗಿ ನೀ ಲೇವಿ ಕುಲದವನು, ನೀನು ನಿನ್ನ ಜನರು ಈ ದಾಸತ್ವದಲ್ಲಿದ್ದಾರೆ, ಅವರು ನಿನ್ನ ಜನ, ಅವರನ್ನ ನೀ ಪ್ರೀತಿ ಮಾಡು. ಆ ಜನರನ್ನ ದೇವರು ಪ್ರೀತಿಸ್ತಾ ಇದ್ದಾನೆ. ಆ ದೇವರು ಪ್ರೀತಿಸುವ ಜನರನ್ನೇ ನೀನು ಪ್ರೀತಿಸಬೇಕು, ಐಗುಪ್ತರನ್ನಲ್ಲ ಎಂಬ ಸಂಗತಿಯ ತಂದೆ ತಾಯಿ ಟೀಚ್ ಮಾಡ್ತಾ ಮಾಡ್ತಾ ಬಂದದ್ದರಿಂದ ಮೋಶೆ ತನ್ನ ಜನರನ್ನ ಪ್ರೀತಿಸಿದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಎಡುಕೊಡಲ್ಪಟ್ಟಾಗ ಪೇತ್ರನು ಕತ್ತಿ ತೆಗೆದು ಮಲ್ಕನ ಕಿವಿ ಕತ್ತರಿಸಿಬಿಟ್ಟ. ಆದರೂ ಕರ್ತನು ಮಲ್ಕನನ್ನೂ ಪ್ರೀತಿಸಿದ, ಪಾಪಿಗಳಾದ ನಮ್ಮನ್ನು ಪ್ರೀತಿಸಿದ. ಆತ ಪ್ರೀತಿ ಸ್ವರೂಪನು. ಗಾಡ್ ಈಸ್ ಲವ್ ಎಂಬುದಾಗಿ ನೋಡ್ತೇವೆ. ಆತನ ಪ್ರೀತಿ ನಮಗೆ ವ್ಯಕ್ತವಾಗಿ ತೋರಿಸಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆ ಪ್ರೀತಿ ಕ್ರಿಯೆಯಲ್ಲಿ ಮಾಡಿ ತೋರಿಸಿದ. 1 ಯೋಹಾನ 3:16 ಆತ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿದ್ದು ಶಿಲುಬೆಯಲ್ಲಿ ತನ್ನ ಮಗನನ್ನ ಕೊಡುವ ಮುಖಾಂತರ ನಮ್ಮ ಮೇಲಿರೋ ಪ್ರೀತಿಯನ್ನ ಸಿದ್ಧಾಂತಪಡಿಸಿ ತೋರಿಸಿದ್ದಾನೆ. ಆತನ ಪ್ರೀತಿ ಸ್ವರೂಪನು ತಾನು ಆರಿಸಿಕೊಂಡ ಶಿಷ್ಯರಿಗೂ ಆತನು ಕಲಿಸಿದ್ದೇನು? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರೀತಿ ದೇವರಿಂದಾಗಿದೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸೋದಾದರೆ ಜನರೆಲ್ಲರೂ ನೋಡಿ ನಿಮ್ಮನ್ನ ನನ್ನ ಶಿಷ್ಯರೆಂದು ಕರೀತಾರೆ. ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಬೇಕಾಗಿರುವಂಥದ್ದು, ಕರ್ತನು ನಮ್ಮನ್ನ ಪ್ರೀತಿ ಮಾಡಿ ತನ್ನನ್ನೇ ಕೊಟ್ಟದ್ದರಿಂದ ನಾವು ದೇವರನ್ನ ಪ್ರೀತಿಸುತ್ತಿದ್ದೀವ, ಹಾಗೇ ದೇವ ಜನರನ್ನು ನಮ್ಮಂತೆ ಪ್ರೀತಿಸಬೇಕು. ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಸೊ ಚರ್ಚ್ ಭೂಮಿಯಲ್ಲಿದೆ. ಚರ್ಚ್ ಮಾಡಬೇಕಾದ್ದೇನೋ, ನಾನು ಎಫೆಕ್ಟಿವ್ ಆಗಿ ವರ್ಷಿಪ್ ಮಾಡಬೇಕಾ? ಉತ್ತಮ ಫ್ಯಾಮಿಲಿ ಇರಬೇಕಾ? ನಮ್ಮ ಮಕ್ಕಳು ಪ್ರೀತಿಯಲ್ಲಿ ಬೆಳಿಬೇಕಾ? ಪ್ರೀತಿಯನ್ನು ಕಲಿಸಬೇಕಾ? ಸೊ ನಾನು ಆರಾಧನೆ ಮಾಡುವ, ಪ್ರಾರ್ಥನೆ ಮಾಡುವ, ಸೇವೆ ಮಾಡುವ, ಕರ್ತನಿಗಾಗಿ ಜೀವಿಸುವಂತ ಫ್ಯಾಮಿಲಿಯಾಗಿ ನೀನು ನಾನು ಇರಬೇಕಾದರೆ ಕರ್ತನಿಗೆ ಹೇಳ್ತಾರೆ, ನೀವು ನನ್ನನ್ನು ಪ್ರೀತಿಸರಿ. ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಅವರೆಲ್ಲರಿಗಿಂತ ಹೆಚ್ಚಾಗಿ ಅಂದ್ರೆ ಏನು ಅರ್ಥ? ನಿಮಗಿರುವುಗಳೆಲ್ಲವುಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ. ಅದರ ಅರ್ಥ ಏನು? ಫಸ್ಟ್ ಲವ್ ನಿಮ್ಮಿಂದ ನನಗೆ ಬೇಕು. ಅದೇ ಕರ್ತನ ಕೇಳಿದ್ದು. ಎಫೆಸ ಸಭೆ ಫಸ್ಟ್ ಲವ್ ಬಹಳಷ್ಟು ರಿಚ್ ಆಗಿದ್ರು. ಮೊದಲ ಅಧ್ಯಾಯ 15ನೇ ವಚನ ನೋಡುವಾಗ ಪ್ರೀತಿಯಲ್ಲಿ ಹೆಚ್ಚುತ್ತಾ ಬಂದರು. 30-35 ವರ್ಷಗಳಾದಾಗ ಯೇಸು ಕ್ರಿಸ್ತನಿಂದ ಒಂದು ಲೆಟರ್ ಆ ಎಫೆಸ ಸಭೆಗೆ ಬರ್ತಾ ಇದೆ. ಏನಂತ? ಎಫೆಸದವರೇ, ನೀವು ನನ್ನ ಮೇಲೆ ಮೊದಲಿದ್ದ ಪ್ರೀತಿಯನ್ನ ನೀವೇನ್ ಮಾಡಿದ್ದೀರಾ? ಲೆಫ್ಟ್ ಅಂತ ಹೇಳ್ತಾನೆ, ಬಿಟ್ಟಿದ್ದೀರಾ. ಅಲ್ಲಿ ಡಾಕ್ಟ್ರಿನ್ ಇದೆ, ಟೀಚಿಂಗ್ ಇದೆ, ಮಿನಿಸ್ಟ್ರಿ ಇದೆ, ಎಲ್ಲ ಇದೆ ಚರ್ಚಲ್ಲಿ. ಚರ್ಚ್ ಫಂಕ್ಷನ್ ತುಂಬಾ ಚೆನ್ನಾಗಿದೆ, ಆದರೆ ಕರ್ತನ ಕಡೆಗಿರಬೇಕಾದ ಪ್ರೀತಿ ಇಲ್ಲ. ಚರ್ಚಲ್ಲಿ ಇರಬೇಕಾದದ್ದು ಪ್ರತಿ ದೇವ ಜನರು, ಇಡೀ ಚರ್ಚ್ ಕರ್ತನನ್ನ ಪ್ರೀತಿಸುವ ಚರ್ಚ್ ಆಗಿರಬೇಕು. ಆಗ 10 ಗಂಟೆಗೆ ಮೀಟಿಂಗ್ ಅಂದ್ರೆ ಎಷ್ಟೊತ್ತಿಗೆ ಬರ್ತೇವೆ? 9:50 ಬಂದಿರ್ತೇವೆ. 7 ಗಂಟೆಗೆ ಬೈಬಲ್ ಸ್ಟಡಿ ಅಂದ್ರೆ 6:50 ನಾನು ಬೈಬಲ್ ಸ್ಟಡಿಗೆ ಬಂದಿರ್ತೀನಿ. ಒಂದು ಪ್ರಾರ್ಥನೆ ಕೂಟ, ಬಹಳಷ್ಟು ಮಳೆ ಇದೆ ಅಂದ್ರೂ ಕೊಡೆ ಹಿಡಿದು ಪ್ರಯಾಸ ಪಟ್ಟು ಪ್ರಾರ್ಥನೆಗೆ ಬರ್ತೇನೆ. ಯಾಕೆ? ನಾ ಕರ್ತನನ್ನ ಪ್ರೀತಿಸುವ ನಿಮಿತ್ತ. ಹೇಳಿ, ಕರ್ತನ ಮೇಲಿನ ಪ್ರೀತಿ ಎಷ್ಟು ಮಟ್ಟಿಗಿದೆ? ಮೋಶೆ ದೇವ ಜನರನ್ನ ಪ್ರೀತಿಸುವುದನ್ನ ಪೇರೆಂಟ್ಸ್ ಇಂದ ಕಲಿತ, ಅವನು ಪ್ರೀತಿಸಿದ.
ಕರ್ತನ ಸೇವೆ 40 ವರ್ಷ ಮಾಡಿದ. ಹೇಳಿ, ನೀನು ಕರ್ತನನ್ನು ಪ್ರೀತಿಸುವುದನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದೆಯಾ? ನಿನ್ನ ಮಕ್ಕಳಿಗೆ ಏನು ಕಲಿಸ್ತಾ ಇದೆಯಾ? ಏನು ಕಲಿಸ್ತಾ ಇದ್ದೀವಿ? ಮಕ್ಕಳ ನಿಮಿತ್ತವಾಗಿ ಅನೇಕ ಪೇರೆಂಟ್ಸ್ಗಳೊಟ್ಟಿಗೆ ಮಾತನಾಡಿ ಆ ಮಗುವಿನ ವಿಷಯದಲ್ಲಿ ಮಾತನಾಡುವಾಗ, ಈ ಮಗುವಿನ ವಿಷಯದಲ್ಲಿ ಮಾತಾಡುವಾಗ ಅವನು ಹೊಡೆದ್ರು ಅಂದರೆ ನೀನು ಹೊಡಿ ಅಂತ ಹೇಳ್ಬಿಟ್ಟು ಬರ್ತಾ ಇರ್ಬೇಕಾದ್ರೆ ನೀವು ಪ್ರೀತಿ ಮಾಡು ಅಂತ ಕಲಿಸ್ತಾ ಇದ್ದೀರಾ? ನಾವು ಕಲಿಸ್ಬೇಕಾಗಿದ್ದ ಮಕ್ಕಳಿಗೆ ಪ್ರೀತಿ ಮಾಡು. ಮೋಶೆ ಪೇರೆಂಟ್ಸಿಂದ ಕಲ್ತದ್ದು ಪ್ರೀತಿ ಮಾಡೋದನ್ನು, ಪ್ರೀತಿಸುವುದನ್ನು ಮಕ್ಕಳಿಗೆ ನೀವು ಟೀಚ್ ಮಾಡ್ರಿ. 2ನೇ ಫ್ಯಾಮಿಲಿ ನಾವು ನೋಡುವ 2ನೇ ಕುಟುಂಬ. 1 ಸಮುವೇಲನ ಪುಸ್ತಕ 2ನೇ ಅಧ್ಯಾಯ, 1 ಸಾಮುವೇಲ್ 2nd ಚಾಪ್ಟರ್ 21ನೇ ವಚನ. 1 ಸಮುವೇಲ 2:21. ಸೊ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇದೆ. ಜನರೆಲ್ಲರೂ ಕೂಡ ಈಗ ಹೇಗೆ ಜೀವಿಸ್ತಾ ಇದ್ದಾರೆ? ಮೋಶೆ ಇಲ್ಲ, ಯೆಹೋಶುವನು ಇಲ್ಲ, ನ್ಯಾಯಸ್ಥಾಪಕರ ಸಮಯ. ಎಲ್ಲರೂ ತಮ್ಮ ಇಷ್ಟದ ಪ್ರಕಾರ ಜೀವಿಸ್ತಾ ಇದ್ದಾರೆ. ದೇವರಿಗೋಸ್ಕರ ಜೀವಿಸಿದವರು ಅನ್ನೋದಾದರೆ ಇಬ್ಬರೇ. ಯಾರು ಯಾರು ಯಾರು? ಯೆಹೋಶುವ, ಕಾಲೇಬನು, ಮೋಶೆ ಟೈಮಲ್ಲಿ. ಈಗ ಸಮುವೇಲನ ಪುಸ್ತಕಕ್ಕೆ ಬರುವಾಗ ದೇವರಿಗೋಸ್ಕರ ಜೀವಿಸಿದವರು ಅಂದರೆ ಇಬ್ಬರೇ. ಒಂದು ರೂತಳು, ಇನ್ನೊಂದು ಸಮುವೇಲನು. ಸೊ ಮೋಸಸ್, ಕಾಲೇಬ್, ಯೆಹೋಶುವ ಇವರ ಟೈಮ್ ಮುಗೀತು. ನ್ಯಾಯಸ್ಥಾಪಕರ ಸಮಯದಲ್ಲಿ ಎಲ್ಲರೂ ತಮ್ಮ ಇಷ್ಟದ ಪ್ರಕಾರ ಜೀವಿಸ್ತಾ ಇದ್ದಾರೆ. ಅದರಲ್ಲಿ ದೇವರಿಗಾಗಿ ಜೀವಿಸಿದವರು ಎಂಬುದಾಗಿ ಹೇಳುವುದಾದರೆ ರೂತ್ ಮತ್ತು ಸಾಮುವೇಲ್. ಹಾಗಾಗಿ 2 ಬುಕ್ಕು ಒಟ್ಟಾಗಿ ಕೂಡಿಸಲ್ಪಟ್ಟದೆ. ಇಲ್ಲಿ ಸಾಮುವೇಲ್ ಬಗ್ಗೆ ನಾವು ನೋಡೋದಾದ್ರೆ 2ನೇ ಅಧ್ಯಾಯ 21ನೇ ವಚನದಲ್ಲಿ 2:21, ಯೆಹೋವನು ಕಟಾಕ್ಷಿಸಿದ್ದರಿಂದ ಅನ್ನಳಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಸಾಮುವೇಲ್ ಹೇಗೆ ಬೆಳೀತಾ ಇದ್ದಾನೆ? ಯೆಹೋವನ ಸನ್ನಿಧಿಯಲ್ಲಿ ದೊಡ್ಡವನಾದನು. ಯೆಹೋವನ ಸನ್ನಿಧಿಯಲ್ಲಿ, ಮನೆಯಲ್ಲಿ ಗಲಾಟೆಯಿಂದ ತುಂಬಲ್ಪಟ್ಟಂತ ಮನೆ. ಪೆನಿನ್ನಳಿಂದ ಬಹಳಷ್ಟು ಪ್ರೊವೋಕ್ನೆಸ್ ಆಕೆಗೆ ಆಗ್ತಾನೆ ಇತ್ತು, ಬಹಳಷ್ಟು ಕಿರಿಕಿರಿ ಆಗ್ತಾ ಇತ್ತು. ಮನೆಯಲ್ಲಿ ಹನ್ನಳು ಇರಲಿಕ್ಕಾಗದಂಥ ಪರಿಸ್ಥಿತಿ. ಇವತ್ತು ಅನೇಕ ಬಾರಿ ಪ್ರಾಪಂಚಿಕ ಕ್ರೈಸ್ತರಿಂದ ಮನೆಯಲ್ಲಿ, ಸಭೆಯಲ್ಲೂ ಕೂಡ ಕಿರಿಕಿರಿ ಅನುಭವಿಸಬೇಕಾಗತ್ತೆ. ದೈವ ಭಕ್ತರು ಸತ್ಯವೇದದೊಟ್ಟಿ ಕೂತರೆ, ಪ್ರಾಪಂಚಿಕರು ಟಿವಿಯಲ್ಲಿ, ಮೊಬೈಲ್ನಲ್ಲಿ ಕೂರ್ತಾರೆ. ಇಂಥ ಮನೆಗಳಿಲ್ಲವ ನಮ್ಮಲ್ಲಿ? ದೈವ ಭಕ್ತರು ಸಭಾಕೂಟಗಳಲ್ಲಿದ್ದು ದೇವರ ಪ್ರಸನ್ನತೆ ಅನುಭವಿಸುವುದಾದರೆ, ಪ್ರಾಪಂಚಿಕರು ಹೊರಗೆ ಸುತ್ತುವುದರಲ್ಲಿ, ಶಾಪಿಂಗ್ ಅಲ್ಲಿ ಸಮಯ ಕಳೀತಾರೆ. ದೈವ ಭಕ್ತರು ಸಭಾಕೂಟಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟರೆ, ಪ್ರಾಪಂಚಿಕರು ವರ್ಲ್ಡ್ಲಿ ಮೀಟಿಂಗ್ಗಳು, ಅನೇಕ ರಿಲೇಟಿವ್ಸ್ಗಳ ಒಂದು ಕಾರ್ಯಕ್ರಮಗಳಲ್ಲಿ ತಾವು ಎಂಜಾಯ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಕೊರಿಂಥ ಚರ್ಚಲ್ಲಿ ಇಂಥವರಿದ್ದರು, ಪ್ರಾಪಂಚಿಕವಾದಂಥ ವಿಶ್ವಾಸಿಗಳು. ಅವರಲ್ಲಿ ಹೊಟ್ಟೆ ಕಿಚ್ಚು, ಜಗಳ ಇವೆಲ್ಲ ಯಾಕೆ? ಹೊಟ್ಟೆ ಕಿಚ್ಚು, ಜಗಳ ಇವೆಲ್ಲ ಕೂಡ ಬರುವಂಥದ್ದು ಪ್ರಾಪಂಚಿಕ ಕ್ರೈಸ್ತರಲ್ಲಿ. ಸೊ ಕೊರಿಂಥ ಚರ್ಚಲ್ಲಿ ಇಂಥ ಕಾರ್ನಲ್ ಬಿಲೀವರ್ಸ್ ಇದ್ರು. ಅದರ ಮಧ್ಯೆ ಸ್ಪಿರಿಚುವಲ್ ಆಗಿರುವವರಿದ್ದಾರೆ, ಅದರ ಮಧ್ಯದಲ್ಲಿ ಪ್ರಾಕೃತರು, ರಕ್ಷಿಸಲ್ಪಡದೆ ಹೋದವರು ಇದ್ದಾರೆ. ಇವು ಚರ್ಚಲ್ಲಿ 3 ಕ್ಯಾಟಗರಿ ಜನ ಇರ್ತಾರೆ: ಆತ್ಮೀಯರು, ರಕ್ಷಿಸಲ್ಪಟ್ಟವರು, ಪ್ರಾಪಂಚಿಕರು. ದೇವರ ಆತ್ಮನಿದ್ದಾನೆ, ಆದರೆ ಅವರು ಪ್ರಾಪಂಚಿಕರಾಗಿ ಜೀವಿಸ್ತಾ ಇದ್ದಾರೆ. 3ನೇದಾಗಿ ಪ್ರಾಕೃತರು, ನ್ಯಾಚುರಲ್ ಮ್ಯಾನ್ ಅಂತ ಹೇಳುತ್ತೆ. ಇವರು ರಕ್ಷಿಸಲ್ಪಟ್ಟಿಲ್ಲ, ರಕ್ಷಿಸಲ್ಪಟ್ಟವರ ಹಾಗೆ ನಟನೆ ಮಾಡ್ತಾರೆ. ಸಮಸ್ಯೆಗಳು ಯಾರಿಂದ? ಇಂಥವರುಗಳಿಂದನೇ. ವರ್ಷಿಪ್ ಮಾಡ್ತಾರೆ, ಜಗಳನ್ನ ಮಾಡ್ತಾರೆ, ದೇವರಿಗೆ ಸ್ತೋತ್ರನೇ ಹೇಳ್ತಾರೆ, ಅದೇ ಬಾಯಲ್ಲಿ ಕಹಿ ನೀರು ಕೂಡ ತರ್ತಾರೆ, ಅದೇ ಬಾಯಲ್ಲಿ ಹೊಲಸು ಮಾತುಗಳೆಲ್ಲ ಬರುತ್ತೆ, ಕುಚ್ಚೋದ್ಯ ಮಾತುಗಳು ಬರುತ್ತೆ, ದೈವ ಜನರನ್ನ ಕ್ರಿಟಿಸೈಸ್ ಮಾಡ್ತಾರೆ, ಜಡಿದು ಅವರನ್ನ ಹಾಳು ಮಾಡ್ತಾರೆ. ಇಂಥವ್ರನ್ನ ನೋಡ್ತಾ ಇಲ್ವಾ? ಯಾಕೆ? ಅವರು ಪ್ರಾಪಂಚಿಕರು ಅಥವಾ ಪ್ರಾಕೃತರು. ಸೊ ಆತ್ಮೀಯರು ದೇವರಿಗಾಗಿದ್ದಾರೆ, ರೂತಿದ್ದಾಳೆ, ಹಾಗೆ ಅನ್ನಳು ಮತ್ತು ಸಮುವೇಲನು ಇದ್ದಾರೆ ಎಂಬುದಾಗಿ ನೋಡ್ತೇವೆ. ಅಲ್ಲಿ ದೇವರ ಪ್ರಸನ್ನತೆ ಸಿಲೋವಿನಲ್ಲಿತ್ತು. ರೆಗ್ಯುಲರ್ ಆಗಿ ಎಲ್ಕಾನನ್ನು ಫ್ಯಾಮಿಲಿ ವಿಸಿಟ್ ಮಾಡ್ತಾ ಇದ್ದೆ ಎಂಬುದಾಗಿ ನೋಡ್ತೇವೆ.
ನೋಡಿ, ರೆಗ್ಯುಲರ್ ಆಗಿ ಸಭೆಗೆ ಬರುವಂತ ಕ್ರಮ, ಎವ್ರಿ ಸಂಡೇ ಇನ್ ಟೈಮ್ ನಾನು ವರ್ಶಿಪ್ಗೆ ಬರುವಂಥದ್ದು, ಎವ್ರಿ ಬೈಬಲ್ ಸ್ಟಡಿಗೆ, ಎವ್ರಿ ಪ್ರೇಯರ್ ಮೀಟಿಂಗ್ಗೆ, ಎವ್ರಿ ಕೂಟಗಳಿಗೆ ಕರ್ತನಿದ್ದಾನೆ ಕೂಟದಲ್ಲಿ ಅನ್ನುವ ನಂಬಿಕೆ ಇರೋದಾದರೆ ನಾವು ರೆಗ್ಯುಲರ್ಲಿ ನಾವು ಗ್ಯಾದರ್ ಆಗಲೇಬೇಕು. ಮತ್ತಾಯ 18ನೇ ಅಧ್ಯಾಯದಲ್ಲಿ ಕರ್ತನ ಹೇಳ್ತಾನೆ 20ನೇ ವಚನದಲ್ಲಿ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ. ಅಲ್ಲಿ ಇರುವಂತ ಮಾತಿದೆ, ನಾನು ಅಲ್ಲಿರ್ತೀನಿ ಅಂದ್ರೆ ಅರ್ಥ ರೆಗ್ಯುಲರ್ಲಿ ಗ್ಯಾದರಿಂಗ್ ಅಂತ ಹೇಳುತ್ತೆ. ನಿರಂತರವಾಗಿ ಸೇರಿ ಬರುವಂತ ಆ ಸಭೆಯ ಕೂಟದಲ್ಲಿ ಕರ್ತನಿದ್ದಾನೆ, ಆತನ ಪ್ರಸನ್ನತೆ ಇದೆ. ಸೊ ಅದನ್ನ ಅಪೇಕ್ಷಿಸುವಂತವರು ಅವತ್ತು ಇದ್ದಾರೆ, ಇವತ್ತು ಇದ್ದಾರೆ. ನಾನು ಹಾಗೆ ಇದ್ದೀನ? ಅನ್ನಳು ಸಮುವೇಲನು ರೆಗ್ಯುಲರ್ ಆಗಿ ಚರ್ಚ್ಗೆ ಹೋಗ್ತಾ ಇದ್ರು. ಅನ್ನಳಿಗೆ ಬಹಳ ದುಃಖ. ಅನ್ನಳು ಅಂದ್ರೆ ಹೆಸರಿನ ಅರ್ಥ ಏನು? ಕೃಪೆ, ಗ್ರೇಸ್. ಕೃಪೆ ಹೆಸರಿನ ಈ ಸ್ತ್ರೀ ಕರ್ತನ ಬಳಿಗೆ ದುಃಖದಿಂದ ಬರ್ತಾಳೆ. ತನ್ನ ದುಃಖವನ್ನ ಕರ್ತನ ಬಳಿಯಲ್ಲಿ ಆಕೆ ಸುರಿದು ಪ್ರಾರ್ಥಿಸಿದಳು ಎಂಬುದಾಗಿ ನೋಡ್ತೇವೆ. ನೋಡಿ, ದೇವರು ಸಕಲ ವಿಧವಾಗಿ ಸಂತೈಸುವ ದೇವರು, ಕನಿಕರವುಳ್ಳ ದೇವರು. 2 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಚನದಲ್ಲಿ ಆತನ ಹೇಳ್ತಾನೆ, ದೇವರು ಆಕೆಯನ್ನು ಸಂತೈಸಿದ, ಆಕೆಯನ್ನು ಕನಿಕರಿಸಿದ, ಆಕೆ ದುಃಖವನ್ನ ನೋಡಿದ, ಆಕೆಗೆ ಒಂದು ಗಂಡು ಮಗುವನ್ನ ಕೊಟ್ಟಳು. ದೈವ ಜನರಾದ ನೀನು ನಾನು ದಾಟುವ ಕಷ್ಟ, ದುಃಖ, ಹಿಂಸೆ, ಬಾಧೆ ಎಲ್ಲವುಗಳಲ್ಲಿ ನಾನು ನೀನು ಮಾಡಬೇಕಾದ್ದೇನು? ಪಾಲ್ ಫಿಲಿಪ್ಪಿ ದೇವ ಜನರಿಗೆ ಹೇಳ್ತಾನೆ, ಸೆರೆಯಿಂದ ಬರೆಯುವಂತ ಆತನ ಪೆನ್ ಹೀಗೆ ಹೇಳುತ್ತೆ 4ನೇ ಅಧ್ಯಾಯ 6ನೇ ವಚನದಲ್ಲಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ಪ್ರಾರ್ಥನೆ, ಕೃತಜ್ಞತೆ, ವಿಜ್ಞಾಪನೆಗಳಿಂದ ದೇವರಿಗೆ ಸಮರ್ಪಿಸಿ ನೀವು ಅದನ್ನ ಎದುರು ನೋಡ್ರಿ, ನಿಮಗೆ ಬೇಕಾದದನ್ನ ತಿಳಿಸಿರಿ. ಪೀಟರ್ ಹೇಳ್ತಾನೆ, ನೀವು ಚಿಂತೆ ಮಾಡದೆ ನಿಮ್ಮ ಎಲ್ಲ ಆಂಗ್ಸೈಟಿ, ನಿಮ್ಮ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕಿ ನಿಮಗೋಸ್ಕರವಾಗಿ ಆತನು ಪ್ರಾರ್ಥಿಸುತ್ತಾನೆ. ನಿಮ್ಮ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕಿರಿ. ಭಕ್ತರ ಪ್ರಾರ್ಥನೆಯು ಅದು ಕಷ್ಟ, ದುಃಖ, ಸಮಸ್ಯೆಗಳನ್ನು ಎದುರಿಸುವಾಗ ಕರ್ತನ ಬಳಿಗೆ ಬಂದರೆ ವಿನಃ ಬೇರೆ ಯಾವ ಡಾಕ್ಟರ್ಗಳ ಹತ್ರ ಅಲ್ಲ. ನಾವು ಫಸ್ಟ್ ಬರಬೇಕಾಗಿದ್ದು ಕರ್ತನ ಬಳಿಗೆ. ಕರ್ತನೆ, ಈ ವಿಷಯವಾಗಿ ನಿನ್ನ ಅಭಿಪ್ರಾಯ ಏನು? ದೇವರು ಸೂಕ್ತ ಆಲೋಚನೆ ಕೊಡ್ತಾನೆ, ದೇವರು ಕರೆಕ್ಟ್ ಆಗಿ ಗೈಡ್ ಮಾಡ್ತಾನೆ. ಸೊ ಹಾಗಾಗಿ ನಾವು ಕರ್ತನ ಬಳಿಗೆ ಬರಬೇಕು. ಅನ್ನಳು ಅದನ್ನು ಅರ್ಥ ಮಾಡಿಕೊಂಡಳು, ತನ್ನ ದುಃಖವನ್ನ ಕರ್ತನ ಬಳಿಯಲ್ಲಿ ಹಾಕಿದಳು. ಸಾಮುವೇಲ್ ದೇವರ ಕೃಪೆಯಿಂದ ಹೊಂದಿದವನು, ಬೇಡಿ ಪಡಕೊಂಡೆನು ಎಂಬ ಆ ಹೆಸರಿಗೆ ಆ ಹೆಸರು ಸಾಮುವೇಲ್ ಎಂಬುದಾಗಿ ಇಟ್ಟಳು. ಬೇಡಿ ಪಡಕೊಂಡೆನು, ಆ ಹೆಸರಿನ ಅರ್ಥ ಸಾಮುವೇಲ್ ಎಂಬುದಾಗಿ. ನೋಡಿ, ಆತನು ಬೆಳೆದ, ಆತನ ಕಿಂಡರ್ ಗಾರ್ಟನ್ ನೋಡ್ರಿ, ಆತನು ಬೇಬಿ ಸಿಟ್ಟಿಂಗ್ ಅಲ್ಲಿ ಹೇಗಿದ್ದಾನೆ ಅವನು. 2ನೇ ಅಧ್ಯಾಯ 26ನೇ ವಚನ, 2:26, ಬಾಲಕನಾದ ಸಮುವೇಲನಾದರೂ ಬೆಳೆಯುತ್ತಾ ಬಂದ ಹಾಗಿಲ್ಲ, ಯೆಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು. ಯೆಹೋವನ ಮತ್ತು ಮನುಷ್ಯರ ದಯೆಗೆ ಪಾತ್ರನಾದನು ಸಾಮುವೇಲನು. ನೋಡಿ, ಆತನ ಬೆಳವಣಿಗೆಯಲ್ಲಿ 2 ಅಂಶಗಳಿದೆ, ದೇವರ ಮತ್ತು ಮನುಷ್ಯರ ದಯೆ. 2 ಬೇಕಾ ಮನುಷ್ಯರಿಗೆ, ಮಕ್ಕಳಿಗೆ ಬೇಕಾ? ಲೂಕ 2ನೇ ಅಧ್ಯಾಯ 52ನೇ ವಚನ ನೋಡ್ರಿ, 2:52. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು, ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಎಂಬುದಾಗಿ ನೋಡ್ತೇವೆ. ನೋಡಿ, ವಿಸ್ಡಮ್ ಇನ್ ಸ್ಟೇಚರ್ ಎಂಬುದಾಗಿ ಹೇಳ್ತಾನೆ. ನೋಡಿ, ಫೇವರ್ ವಿತ್ ಗಾಡ್ ಅಂಡ್ ಮ್ಯಾನ್ ಅಂತ. ಸೊ ಇಲ್ಲಿ ನಾವು ಗಮನಿಸಬೇಕು, ಯೇಸು ಕ್ರಿಸ್ತನ ಒಂದು ಬೆಳವಣಿಗೆ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಆಗಿತ್ತು ಎಂಬುದಾಗಿ ನೋಡ್ತೇವೆ. ನೋಡಿ, ಆತನ ಇಂಟೆಲೆಕ್ಚುಲಿ, ಫಿಸಿಕಲಿ, ಸ್ಪಿರಿಚುವಲಿ, ಸೋಷಿಯಲಿ, ಅಂದ್ರೆ ಜ್ಞಾನದಲ್ಲಿ, ಅನಂತರವಾಗಿ ಶಾರೀರಿಕವಾಗಿ ಮತ್ತು ದೇವರ ವಿಷಯದಲ್ಲಿ, ಮನುಷ್ಯರ ವಿಷಯದಲ್ಲಿ, ಆತನು ಎಲ್ಲ ವಿಷಯದ ಜ್ಞಾನದಲ್ಲಿಯೂ ಬೆಳೆಯುತ್ತಾ ಬಂದನು. ಸಾಮುವೇಲ್ ಹೇಗೆ ಬೆಳೆಯುತ್ತಾ ಬಂದನೋ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಾಗೆ ಬೆಳೆಯುತ್ತಾ ಬಂದನು. ಆದರೆ ಅಲ್ಲಿ ಒಂದು ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿ ಯಾರು? ಪ್ರೀಸ್ಟ್ಲಿ ವರ್ಕ್ ಅನ್ನ ಮಾಡುತ್ತಿರುವ ವೃದ್ಧಾಪ್ಯದ ಫ್ಯಾಮಿಲಿ.
ಅವನ ಇಬ್ಬರು ಮಕ್ಕಳು ಒಪ್ನಿ ಪಿನಿಯಾಸರು ಇಬ್ಬರು ಒಂದೇ ದಿನ 2 ವಿಕೆಟ್ ಕೂಡ ಬೋಲ್ಡ್ ಆಯಿತು. ಕಾರಣ ಏನು? ದೇವರ ಭಯವಿಲ್ಲ. ದೇವರ ಭಯ ಇಲ್ಲ. ದೇವರ ವಾಕ್ಯ ಕೈಗೊಂಡು ನಡೆಯುವಂಥದ್ದಿಲ್ಲ. ತಂದೆ ಹೇಳುವ ಮಾತನ್ನ ಕೇಳುವುದಕ್ಕೆ ಅವರು ವಿಧೇಯತೆ ಇಲ್ಲ. ತಂದೆ ಹೇಗೆ ಹೇಳಿದ್ದು? ಏಲಿ ಹೇಗೆ ಹೇಳಿದ್ದು? ಮಕ್ಕಳೇ, ನೀವು ಮನುಷ್ಯರ ವಿರುದ್ಧವಾಗಿ ತಪ್ಪು ಮಾಡಿದರೆ ದೇವರು ಮಧ್ಯವರ್ತಿಯಾಗಿ ಬರ್ತಾನೆ. ನೀವು ದೇವರ ವಿರುದ್ಧವಾಗಿ ತಪ್ಪು ಮಾಡಿದರೆ ಯಾರು ಬರ್ತಾರೆ? ಹೇಗೆ ಹೇಳ್ತಾ ಇದ್ದಾನೆ? ಹೀಗೆ ಹೇಳ್ತಾ ಇದ್ದಾನೆ. ಇವತ್ತು ಮಕ್ಕಳನ್ನು ನಾವು ಹೀಗೆ ತಿದ್ದೋದಲ್ಲ. ಅಯ್ಯೋ, ಮಕ್ಕಳಿಗೆ ನೋವಾಗುತ್ತೆ, ಮಕ್ಕಳಿಗೆ ಗದರಿಸ್ಬೇಡ್ರಿ, ಮಕ್ಕಳಿಗೆ ಹೊಡಿಬೇಡ್ರಿ, ಅವ್ರಿಗೆ ಜೋರಾಗಿ ಮಾತಾಡಬೇಡ್ರಿ. ತಾಯಂದಿರ ರಿಕ್ವೆಸ್ಟ್ ಅದು. ಪ್ರಾಯಕ್ಕೆ ಬಂದ ಮೇಲೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ದಾರಿ ತಪ್ಪು ಹೋಗ್ತಾರೆ, ಏನಾದ್ರೂ ಮಾಡ್ಕೊಂಡ್ಬಿಡ್ತಾರೆ. ಏಲಿ ಮಕ್ಕಳೇ ಅಂತ ಗದರಿಸಿ ಹೇಳಿದ್ರೆ ಮಕ್ಕಳ ಆ ಸ್ಥಿತಿಗೆ ಹೋಗ್ತಿರ್ಲಿಲ್ಲ. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು. ಬೆತ್ತ ಹಿಡಿಬೇಕಾಗಿದ್ದು ತಾಯಲ್ಲ, ಅಪ್ಪ. ಅಪ್ಪಂದಿರು ಹೊಡಿದೆ ನಾವು ಮಕ್ಕಳನ್ನ ಸಾಕಿದ್ದೀವಿ ಅಂತ ಬಹಳ ಖುಷಿಯಾಗಿ ಹೇಳ್ತಾರೆ. ವೆರಿ ಶೇಮ್. ಸೇವಕನೋ ಮಕ್ಕಳನ್ನ ಒಡೆದು ಶಿಕ್ಷಿಸಿ ಬೆಳೆಸಬೇಕಿತ್ತು. ಅದನ್ನೇ 22ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ನೋಡ್ತೇವೆ. ಮಕ್ಕಳನ್ನ ಶಿಕ್ಷಿಸಿ ಬೆಳೆಸಿ. ಪ್ರಾವರ್ಬ್ಸ್ 22 22ನೇ ಅಧ್ಯಾಯ 6ನೇ ವಚನ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆ ಆಗನು. ನೋಡಿ, ಟ್ರೈನ್ ದೆಮ್ ಅಂತಾನೆ, ಎಜುಕೇಟ್ ದೆಮ್ ಅಂತ ಹೇಳ್ತಾನೆ. ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ, ಸೋಷಿಯಲಿ ಎಲ್ಲ ಏರಿಯಾಗಳಲ್ಲೂ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಬೇಕಾಗಿದ್ದು ಮನೆ, ಪೇರೆಂಟ್ಸ್. ಮೂಲ ಭಾಷೆಯಲ್ಲಿ ಅನಾಕ್ ಎಂಬುದಾಗಿ ಉಪಯೋಗಿಸಲ್ಪಟ್ಟದೆ. ಟು ಇನಿಷಿಯೇಟ್ ಅಂತ ಹೇಳ್ತಾನೆ. ಇಸ್ ವೇನಲ್ಲಿ ನೀನು ಪ್ರಾರಂಭದಲ್ಲಿ ಅವನನ್ನು ಗಮನಿಸು. ಇಸ್ ಹ್ಯಾಬಿಟ್, ಅವನ ಹವ್ಯಾಸಗಳಲ್ಲಿ ನೀನು ಸರಿಪಡಿಸು. ಥ್ರೂ ದ ವರ್ಡ್ ಆಫ್ ಗಾಡ್. ಮಕ್ಕಳನ್ನ ನರ್ಚರಿಂಗ್ ಮಾಡುವಂಥದ್ದರಲ್ಲಿ, ಶಿಕ್ಷಿಸಿ ಬೆಳೆಸುವುದರಲ್ಲಿ ಏಲಿ ಸೋತಿದ್ದ. ಬಟ್ ಅನ್ನಳು ಮಗುವಾದ ಸಮುವೇಲನಿಗಾಗಿ ಪ್ರಾರ್ಥಿಸಿದಳು, ಟ್ರೈನ್ ಅಪ್ ಮಾಡಿದ್ಲು. ಆ ಫೀಡಿಂಗ್ ಆ ಟೈಮ್ ಆಗ್ತಿದ್ದಂಗೆ ತಂದು ದೇವರಿಗೆ ಒಪ್ಪಿಸಿ ಬಿಟ್ಟಳು, ಮಾಡಿಕೊಂಡ ಆರೈಕೆಯ ಪ್ರಕಾರವಾಗಿಯೇ. ನನ್ನ ಪ್ರಿಯರೇ, ಅಡ್ಡಿ ಮಾಡುವಂಥ ಮಕ್ಕಳು ಏಲಿ ಮಕ್ಕಳಿದ್ದಾರೆ. ದೇವರ ಸೇವೆ ಮಾಡುವ ಮಕ್ಕಳು ದೇವರಿಗಾಗಿದ್ದಾರೆ. ಅಡ್ಡಿ ಮಾಡುವವರಿಗೆ ಯೇಸ್ವಾಮಿ ಹೇಳಿದ್ದೇನೋ, ಬೀಸುವ ಕಲ್ಲನ್ನ ಅವರ ಕೊರಳಿ ಕಟ್ಟಿಬಿಟ್ಟು ಎಲ್ಲ ಹಾಕ್ಬೇಕಂತೆ. ಅದು ಎತ್ತಲಿಕ್ಕೂ ಆಗಲ್ಲ. 2 ಎತ್ತುಗಳನ್ನ ಹಾಕಿ ಎಳ್ಕೊಂಡು ಹೋಗ್ತಾರೆ. ಅದನ್ನು ಅಷ್ಟು ಭಾರವಾದದ್ದನ್ನು ಕಟ್ಟಿ ಇನ್ನು ಅವರ ಲೈಫ್ ಹಿಸ್ಟ್ರಿನೇ ಇಲ್ಲದೆ ಹೋದಾಗೆ ಸಮಾಧಿ ಮಾಡಿಬಿಡು ಅಂತ. ಇವತ್ತು ಅನೇಕರು ಕ್ರೈಸ್ತ ಸಭೆಗೆ, ಸೇವೆಗೆ, ಕರ್ತನ ಕಾರ್ಯಗಳಿಗೆ, ದೈವ ಜನರಿಗೆ ಅಡ್ಡಿ ಮಾಡುವಂಥ ಅನೇಕರಿಗೆ ಇಂಥ ತೀರ್ಪು ಅಗತ್ಯತೆ ಉಂಟು. ಒಪ್ನಿ ಫಿನಿಯಾಸರು ಸತ್ತು ಹೋದ್ರು. ಆದರೆ ಸಾಮುವೇಲ್ ಬೆಳೆಯುತ್ತಾ ಬಂದಿದ್ದಾನೆ. ಪ್ರತಿದಿನ ಆತನು ಡೋರ್ ಓಪನ್ ಮಾಡುವಂಥದ್ದು, ವೆರಿ ಸಿಸ್ಟಮ್ಯಾಟಿಕಲಿ. ಆತನು ಅಲ್ಲಿ ಲ್ಯಾಂಪ್ ಅನ್ನು ಹಚ್ಚುವಂಥದ್ದು. ಆ ಟೆಂಪಲ್ ಅನ್ನು ಆತನು ಪ್ರೀತಿ ಮಾಡ್ತಾ ಇದ್ದ. ತಾಯಿ ಕಲಿಸಿದ್ದನ್ನ ಕಲಿತವನಾಗಿ, ಅದಕ್ಕೆ ವಿಧಿಯನಾಗಿ, ತನ್ನ ಮನೆ ಬಿಟ್ಟವನಾಗಿ ದೇವಾಲಯದಲ್ಲಿ ಆತನು ಸಂಪೂರ್ಣ ತನ್ನ ಜೀವಿತವನ್ನ ಒಪ್ಪಿಸಿಕೊಟ್ಟ. 3ನೇ ಅಧ್ಯಾಯ 21ನೇ ವಚನ ನೋಡುವಾಗ, ದೇವರನ್ನ ಪ್ರೀತಿಸಿ, ದೇವರ ವಾಕ್ಯವನ್ನ ಪ್ರೀತಿಸಿ, ದೇವರ ಟೆಂಪಲ್ ಅನ್ನ ಪ್ರೀತಿಸಿ ಆತನು ತೊಡಗಿಸಿಕೊಂಡವನಾಗಿದ್ದಾನೆ. ಎಂತ ಝೀಲ್ ಟೆಂಪಲ್ನ ವಿಷಯವಾಗಿ, ಚರ್ಚ್ನ ವಿಷಯವಾಗಿ ಈ ಸಾಮುವೇಲಿಗಿದೆ. ಯೋಚನೆ ಮಾಡ್ರಿ, ನಮ್ಮ ಮಕ್ಕಳಿಗೆ ಚರ್ಚ್ ಬಗ್ಗೆ ಇಂಥ ಝೀಲ್ ಇದೆಯಾ? ಯೋಹಾನ 2ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ, ಕರ್ತನು ಆ ಟೆಂಪಲ್ಗೆ ಬಂದಾಗ, ಟೆಂಪಲ್ ಅಲ್ಲಿ ಮಾರ್ಕೆಟ್ ಪ್ಲೇಸ್ ಮಾಡಿಕೊಂಡು ಮನಿ ಎಕ್ಸ್ಚೇಂಜ್ ನಡೆಯುವಾಗ ಕರ್ತನು ಹೇಳಿದ್ದೇನು, ನನ್ನ ಆಲಯಾಭಿಮಾನವು ಬೆಂಕಿಯಂತೆ ದಹಿಸಿದೆ ಎಂಬುದಾಗಿ ಹೇಳಿದ. ಆಲಯದ ಬಗ್ಗೆ ಆತನಿಗಿರುವಂತ ಕೇರನ್ನ, ಕನ್ಸರ್ನ್ ಅನ್ನು ನೋಡ್ತೇವೆ. ಇವತ್ತು ಮಕ್ಕಳಿಗೆ, ದೇವರು ನಮಗೆ ಕೊಡಲ್ಪಟ್ಟ ಮಕ್ಕಳಿಗೆ ಕಲಿಸಬೇಕಾದದ್ದೇನೋ
ಚರ್ಚನ್ನು ನೀ ಪ್ರೀತಿಸೋ. ಮೋಶೆಗೆ ತಾಯಿ ತಂದೆ ಕಲಿಸಿದ್ದೇನೋ ದೈವ ಜನರನ್ನು ಪ್ರೀತಿಸಲಿಕ್ಕೆ. ಎಲ್ಲಿ ಹನ್ನಳು ಸಮುವೇಲನಿಗೆ ಕಲಿಸಿದ್ದು ಟೆಂಪಲನ್ನು ಪ್ರೀತಿಸಲಿಕ್ಕೆ, ಚರ್ಚ್ನ ಕೂಟಗಳನ್ನು, ಚರ್ಚ್ನ ಕಾರ್ಯಗಳನ್ನು, ಚರ್ಚನ್ನು ನೀ ಪ್ರೀತಿಸುವ ಮಗುವಾಗಿ ಬೆಳೆದು ಬರಬೇಕು. ಆಗ ಮಕ್ಕಳು ಯವನಸ್ಥರು ಚರ್ಚಲ್ಲಿ ಇರ್ತಾರೆ, ಅವರು ರಸ್ತೆಯಲ್ಲಿ ನಿಲ್ಲೋದಿಲ್ಲ. ಇವತ್ತು ಎಷ್ಟೋ ಯವನಸ್ಥರುಗಳು ಅನೇಕ ಕಾರ್ಯಗಳಲ್ಲಿದ್ದಾರೆ, ಅನೇಕ ಎಜುಕೇಶನ್ಗಳಲ್ಲಿದ್ದಾರೆ, ಅನೇಕ ಕೋರ್ಸ್ಗಳಲ್ಲಿದ್ದಾರೆ. ಚರ್ಚ್ ಮೀಟಿಂಗ್ಗೆ ರಜಾ ಹಾಕಿ ಬರುವಂತ ಆ ತೀರ್ಮಾನವು ಕೂಡ ಮಾಡದಂತ ರೀತಿಯಲ್ಲಿದ್ದಾರೆ. ಅದಕ್ಕೆ ಅನೇಕ ಪೇರೆಂಟ್ಸ್ಗಳು ಸಪೋರ್ಟ್ ಇದ್ದಾರೆ. ನೀಟ್ ಕ್ಲಾಸ್ಗೆ ಹೋಗ್ಬೇಕು, CET ಕ್ಲಾಸ್ಗೆ ಹೋಗ್ಬೇಕು. ನನಗೂ ಮಗಳಿದ್ದಾಳೆ, ನೀಟ್ ಕ್ಲಾಸ್ ನಾ ಕಳಿಸ್ಲೇ ಇಲ್ಲ, ನೀಟ್ ಎಕ್ಸಾಮ್ ಮಾಡಿಸ್ಲೇ ಇಲ್ಲ, CET ಕೂಡ ಬರೆಸ್ಲಿಲ್ಲ. ಕಾರಣ ಸಂಡೇ, ಅದು ನರ್ಸಿಂಗು ಕೂಡ ಹಾಕ್ಲಿಲ್ಲ. ಯಾಕೆ? ಸಂಡೇ ಶಿಫ್ಟ್ ವೈಸ್ ಡ್ಯೂಟಿ ಬರುತ್ತೆ. ನಿಮ್ಮ ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸ್ತಾ ಇದ್ದೀರಾ? ಆನಂತರ ದುಃಖ ಪಡ್ತೀರಾ ಅವರು ತಪ್ಪೋದಾಗ? ಸಾಮುವೇಲ್ ಟೆಂಪಲನ್ನು ಪ್ರೀತಿಸಿದ, ಚರ್ಚನ್ನು ಪ್ರೀತಿಸುವ ಮಕ್ಕಳು ನಮ್ಮ ಮಕ್ಕಳಾಗಿರಬೇಕು, ಹಾಗೆ ಬೆಳೆಸಬೇಕು. ಥರ್ಡ್ಲಿ, ಫೈನಲಿ 2 ತಿಮೋತಿ ಪುಸ್ತಕಕ್ಕೆ ಬನ್ನಿರಿ. ವೆರಿ ಫೆಮಿಲಿಯರ್ ಪ್ಯಾಸೇಜ್ ಇದು. 2 ತಿಮೋತಿ 3ನೇ ಅಧ್ಯಾಯ 14-15ನೇ ವಚನ. 2 ತಿಮೋತಿ ಚಾಪ್ಟರ್ 3, 14 and 15. ಇಲ್ಲಿ ಯಾರ ಬಗ್ಗೆ ಹೇಳುತ್ತೆ? ತಿಮೋತಿ ಅಂದ್ರೆ ಏನು? ತಿಮೋತಿ ಅಂದ್ರೆ ಆನರಬಲ್ ಪರ್ಸನ್, ಗೌರವಕ್ಕೆ ಯೋಗ್ಯನು. ಸೊ ಈತನು ಬೆಳೆದು ಬಂದನು ಯಾರಿಂದ? ಮೊದಲ ಅಧ್ಯಾಯ 5ನೇ ವಚನ ನೋಡ್ರಿ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ಯಾರಲ್ಲಿತ್ತಂತೆ? ಯಾರಲ್ಲಿತ್ತು? ಆ ಅಜ್ಜಿಯನ್ನ ಪಾಲ್ ಕಂಡವನು. ಆ ಅಜ್ಜಿಯಿಂದ ಆರೈಕೆ, ಆ ಒಂದು ಉಪಕಾರ ಸತ್ಕಾರ್ಯ ಹೊಂದಿದವನು, ಅಜ್ಜಿಯ ಕುರಿತಾಗಿ ತಿಳಿದವನು. ಅಷ್ಟು ಮಾತ್ರವಲ್ಲ, ಯೂನಿಕೆಯಲ್ಲಿಯೂ ಅದನ್ನು ಕಂಡ. ಸೊ ಯವನಸ್ಥನು ಟೀನೇಜ್ನಲ್ಲಿ ಕರ್ತನನ್ನು ನಂಬಿ ರಕ್ಷಿಸಲ್ಪಟ್ಟನು. ನೋಡಿ, ಟೀನೇಜ್ ಅಲ್ಲಿ ಕರ್ತನ ನಂಬಿ ರಕ್ಷಿಸಲ್ಪಟ್ಟಂತ ಮಕ್ಕಳು ನಮ್ಮ ಮಕ್ಕಳಾಗಿದ್ದಾರೆ. ಟೀನೇಜ್ ಅಂದ್ರೆ ಯಾವುದು? 13ರಿಂದ 19. ಈ ಏಜಲ್ಲಿ ನೋಡಿ, ಬೇರೆ ಚರ್ಚ್ಗಳನ್ನ ನೋಡ್ರಿ, ಕನ್ಫರ್ಮೇಷನ್ ಮುಗಿಸ್ಬಿಡ್ತಾರೆ. ಅವರು ಪೋಲಿ ಬಿದ್ದೋಗಿದ್ರು ಕನ್ಫರ್ಮೇಷನ್ ಮಾಡ್ತಾರೆ. ಕನ್ಫರ್ಮೇಷನ್ ಅನ್ನೋ ಪದ ಬೈಬಲ್ನಲ್ಲಿ ಎಲ್ಲೂ ಇಲ್ಲವೇ ಇಲ್ಲ, ಬಿಡಿ ಅದು. ನಮ್ಮ ಮಕ್ಕಳಿಗೆ ರಕ್ಷಣೆ ಮಾರ್ಗಕ್ಕೆ ನೀವು ಟೀನೇಜಲ್ಲಿ ನಡೆಸಿದ್ದೀರಾ? 12 ವರ್ಷ ಆಗುವಾಗಲೇ ರಕ್ಷಣೆ ಬಗ್ಗೆ ಕಲಿಸಿ ಅವರಿಗೆ ರಕ್ಷಿಸಲ್ಪಡುವ ಟೀಚಿಂಗ್ ಅನ್ನ ನೀನಾಗಿ ಮಾಡಬೇಕು. ಅದನ್ನ ತಿಮೋತಿಗೆ ಮಾಡಿದರು. ಯಾರು ಮಾಡಿದ್ದು? ತಾಯಿ ಮತ್ತು ಅಜ್ಜಿ. ನೋಡಿ, ತಾಯಿ ಅಜ್ಜಿ. ನೋಡಿ, ತಾಯಿ ಅಂದ್ರೆ ಗುಡ್ ವಿಕ್ಟರಿ, ಒಳ್ಳೆಯ ವಿಜಯೋತ್ಸವ. ಆಕೆ ಹೆಸರಿನರ್ಥ ಯೂನಿಕೆ. ಸೊ ಲೋಬಿ ಎಂಬುದಾಗಿ ಹೇಳುವಾಗ ಅಗ್ರಿಯೇಬಲ್, ಸೊ ಒಪ್ಪುವಂಥ ಒಂದು ಸ್ತ್ರೀ. ಸೊ ಗಂಡ ನಂಬದವನೋ ಆತನೊಬ್ಬ ಗ್ರೀಕನೋ, ಆದರೆ ಇವರಿಬ್ಬರು ತಮಗಿರುವ ಮಗುವನ್ನ ಒಟ್ಟಾಗಿ ದೇವರ ಭಕ್ತಿಯಲ್ಲಿ ಬೆಳೆಸಿದವರು. ಅವರು ದೇವರ ಭಕ್ತಿಯಲ್ಲಿ ಇದ್ದರು ಎಂಬುದಾಗಿ ನೋಡ್ತೇವೆ. ಪಾಲ್ ಹೇಳ್ತಾನೆ, ನಿರಂತರ ನೀನು ಅದರಲ್ಲಿ ಮುಂದುವರಿ ಅಂತಾನೆ ತಿಮೋತಿಗೆ. ದೇವರ ವಾಕ್ಯದಲ್ಲಿ ಚಿಕ್ಕಂದಿನಿಂದಲೇ ಪರಿಚಯ ಅವನಿಗಾಯಿತು. ಎಷ್ಟು ಬುಕ್ ಪರಿಚಯ ಆಗಿದೆ? ಆಲ್ 24 ಬುಕ್ಸ್ ಅಲ್ಲಿ ತಿಮೋತಿ ಬಗ್ಗೆ ನೀವು ಓದ್ತೀರಾ? ಎಲ್ಲ ಪುಸ್ತಕಗಳು ಅವನ ಬಗ್ಗೆ ಮಾತನಾಡೋದು. ಥೆಸಲೋನಿಕಕ್ಕೆ ಕಳಿಸಿದ, ಫಿಲಿಪ್ಪಿಗೆ ಕಳಿಸಿದ, ಕೊರಿಂಥಕ್ಕೆ ಕಳಿಸಿದ. ಅನೇಕ ದೈವ ಜನರನ್ನ ಸಂತೈಸಲಿಕ್ಕೆ, ಬಲಪಡಿಸಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ, ಟೀಚ್ ಮಾಡಲಿಕ್ಕೆ ಪಾಲಿಂದ ಕಳಿಸಲ್ಪಟ್ಟ ಅವನು ಚಿಕ್ಕಂದಿನಿಂದಲೇ ಪರಿಚಯ ಆಗಿದೆ. ಎಷ್ಟು ಬುಕ್ ಅವನಿಗೆ? 3ನೇ ಅಧ್ಯಾಯ 14ನೇ ವಚನ. ಚಿಕ್ಕಂದಿನಿಂದಲೇ ನಿನಗೆ ಪರಿಚಯವಾಯಿತಲ್ಲ. ಯಾವುದು? ಎಷ್ಟು ಪುಸ್ತಕ? ಇಬ್ರಿಯರ ಬಳಿಯಲ್ಲಿ ಈ 39 ಪುಸ್ತಕ 24 ಪುಸ್ತಕವಾಗಿ ಅವರು ಇಟ್ಟುಕೊಂಡಿದ್ದಾರೆ. ಇವತ್ತು ಕೂಡ ಧರ್ಮಶಾಸ್ತ್ರ 5 ಪುಸ್ತಕ, ಚರಿತ್ರೆ ಪುಸ್ತಕ 12, ಪದ್ಯ ರೂಪದ ಪುಸ್ತಕ 5, ಅನಂತರ
ಪ್ರವಾದಿಗಳ ಪುಸ್ತಕ 17, ಅದರಲ್ಲಿ ಹಿರಿಯ ಪ್ರವಾದಿಗಳು 5, 12 ಕಿರಿಯ ಪ್ರವಾದಿಗಳು. ಇದೆಲ್ಲ ಒಟ್ಟಾಗಿ 1 ಸಮುವೇಲ, 2 ಸಮುವೇಲ, 1 ಅರಸು, 2 ಅರಸು, 1 ಇದೆಲ್ಲ 1, 2 ಇದೆ, ಅವೆಲ್ಲ ಒಂದೇ ಪುಸ್ತಕ. ಒಟ್ಟಾರೆ 24 ಬುಕ್, ಅಂದ್ರೆ ಟೋಟಲಿ 39 ಬುಕ್ಸ್ ಹಳೆ ಒಡಂಬಡಿಕೆಯ ಬಗ್ಗೆ ಪರಿಚಯ ಚಿಕ್ಕ ಪ್ರಾಯದಲ್ಲಿ ತಿಮೋತಿಗೆ ತಾಯಿ ಮತ್ತು ಅಜ್ಜಿ ಕಲಿಸಿದ್ದಾರೆ. ನೀನು ನಾನು ಹೊಸ ಒಡಂಬಡಿಕೆಯಲ್ಲಿ ಹೋಗ್ಲಿ ಮೆಮೊರಿ ವರ್ಸಸ್, ಬಾಯಿಪಾಠವಾಗಿ ಕಲಿತ ವಚನಗಳು ನೋಡಿ. ಶೇಮಾ ಪ್ಯಾಸೇಜ್, ಸಮಾಧಾನದ ವಾಕ್ಯ ಎಂಬುದಾಗಿ ಕರೆಯಲ್ಪಡುವಂತ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ರಿಂದ 6. ಓ ಇಸ್ರಾಯೇಲರೇ ಕೇಳಿರಿ, ನೀವು ಈ ವಾಕ್ಯವನ್ನ ನಿಮ್ಮಲ್ಲಿ ನೀವು ಕೂತಿರುವಾಗ, ನಿಂತಿರುವಾಗ, ದಾರಿಯಲ್ಲಿ ನಡೆಯುವಾಗ, ಮಲಗುವಾಗ, ಹೇಳುವಾಗ ಅದನ್ನು ಅಭ್ಯಾಸಿಸ್ತೀರಿ, ಮನೆಗಳಲ್ಲಿ ಬರೀರಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಮಕ್ಕಳಿಗೆ ಕಲಿಸಿರಿ. ಮಕ್ಕಳು ಹಾಸಿಗೆಗೆ ಹೋಗುವಾಗ, ಹಾಸಿಗೆಯಿಂದ ಬರುವಾಗ, ಶಾಲೆಗೆ ಹೋಗುವಾಗ, ಶಾಲೆಯಿಂದ ಬರುವಾಗ, ಕೂತಿರುವಾಗ, ನಿಂತಿರುವಾಗ ಏನ್ ಮಾತಾಡ್ಬೇಕಂತೆ? ಪ್ರತಿ ಯಹೂದಿ ಮಕ್ಕಳು 2.5 ವರ್ಷ ಆಗ್ತಿದ್ದಂಗೆ ಅವರದೇ ಆದಂಥ ಈ ಶಾಲೆಗೆ, ಗುರುಕುಲ್ ಶಾಲೆ ಎಂಬುದಾಗಿ ಕರೆಯಲ್ಪಡುವ ಶಾಲೆಗೆ ಮಕ್ಕಳನ್ನು ವಾಕ್ಯ ಕಲೀಲಿಕ್ಕೆ ಕಲಿಸ್ತಾ ಇದ್ರು. ಇವತ್ತು ಹೇಳಿ, ಸಂಡೇ ಕ್ಲಾಸ್ ಇದೆ ಅಂದರೆ ನಿಮ್ಮ ಮಕ್ಕಳಿಗೆ ಕಳಿಸಿದ್ದುಂಟಾ? 2.5 ವರ್ಷಕ್ಕೆ ಇನ್ನು ಗೊತ್ತಾಗಲ್ಲ ಬ್ರದರ್. 2 ವರ್ಷಕ್ಕೆ, 2.5 ವರ್ಷಕ್ಕೆ ಮಕ್ಕಳಿಗೆ ಇವತ್ತು ಗೊತ್ತು ಎಲ್ಲ. 2.5 ವರ್ಷಕ್ಕೆ ಮಕ್ಕಳ ಬಾಯಲ್ಲಿ ಬರಬೇಕಾದ ದೇವರ ವಾಕ್ಯ ತಿಮೋತಿಯಲ್ಲಿ ಆಗಿ ಬಂತು. ಹಳೆ ಒಡಂಬಡಿಕೆ ಎಲ್ಲ ಪುಸ್ತಕಗಳ ಪರಿಚಯ ಅವನಿಗಾಗಿದೆ. ಅದು ಎಕ್ಸಾಮಿನ್ ಮಾಡಿದ ಯಾರು? ಗ್ರೇಟ್ ಸ್ಕಾಲರ್ ಪಾಲ್. ಅವನೆಷ್ಟು ಮಟ್ಟಿಗಿದ್ದಾನೆ ಎಂಬುದು ಗುರುತಿಸಿದ್ದು ಪಾಲ್. ಹಾಗಾಗಿ ಹೇಳ್ತಾನೆ, ನಿನಗೆ ಚಿಕ್ಕಂದಿನಿಂದಲೂ ಪರಿಚಯವಾಯಿತಲ್ಲ. ಸೊ ಹಾಗಾಗಿ ಆ ದೇವರ ಸೇವೆ ಎಫೆಸದಲ್ಲಿ ಬಹಳ ಕಠಿಣ. ಆದರೂ ಪಾಲ್ ತಿಮೋತಿಯನನ್ನು ಕಳುಹಿಸಿದ ಕಾರಣ ಅಲ್ಲಿ ಸುಳ್ಳು ಬೋಧಕರನ್ನ ಎದುರಿಸಲಿಕ್ಕೋಸ್ಕರವಾಗಿ ಅಂತ ಧೈರ್ಯದ ಸೇವೆ ಮಾಡಲಿಕ್ಕೆ ಅವನ್ನ ಕಳುಹಿಸಿದ. ಪಾಲ್ ತಿಮೋತಿ ಬಗ್ಗೆ ಹೇಳ್ತಾನೆ, 1 ಕೊರಿಂಥ 4:17 ಬರುವಾಗ, ತಿಮೋತಿ ನನಗೆ ಬಿಲವರ್ಡ್ ಅಂಡ್ ಫೇತ್ಫುಲ್ ಅಂತಾನೆ. ಸೇವೆಯಲ್ಲಿ ಕರ್ತನ ಕಾರ್ಯಗಳನ್ನು ಮಾಡುವಂತ ಚರ್ಚ್ ಲೀಡರ್ಸ್ಗೆ ನೀನು ಪ್ರಿಯನು ಮತ್ತು ನಂಬಿಗಸ್ತನು ಆಗಿ ಜೀವಿಸು. ಇನ್ನು ಫಿಲಿಪ್ಪಿಯವರಿಗೆ ಬರೆಯುವಾಗ 2ನೇ ಅಧ್ಯಾಯ ಹೇಳ್ತಾನೆ, ನನ್ನ ಹಾಗೆ ನಿಮ್ಮ ಕೇರ್ ಕನ್ಸರ್ನ ಚಿಂತೆ ಮಾಡೋದು ಯಾರು? ನನ್ನ ಬಳಿ ಇನ್ಯಾರು ಇಲ್ಲ, ತಿಮೋತಿ ಬಿಟ್ರೆ ಅಂತಾನೆ. ಚರ್ಚ್ನ ಕನ್ಸರ್ನ್, ಚರ್ಚ್ ಬಗ್ಗೆ ಅವನಿಗಿದ್ದಂಥ ಝೀಲನ್ನ ತಿಮೋತಿಯಿಂದ ಪಾಲ್ ತಿಳಿದದ್ದರಿಂದ ಅವನನ್ನ ಅಲ್ಲಿಗೆ ಕಳುಹಿಸಿದ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಅವನಲ್ಲಿ ಸಮೃದ್ಧಿಯಾಗಿತ್ತು. ಅವನ ನಡವಳಿಕೆಯಿಂದ ದೇವರ ವಾಕ್ಯ ಅವನಲ್ಲಿ ಎಷ್ಟು ಮಟ್ಟಿಗಿದೆ ಎಂಬುದು ದೃಢಪಡಿಸಲ್ಪಟ್ಟಿತು. ಅವನ ದೇವರ ವಾಕ್ಯದಿಂದ ನಡೆಸಲ್ಪಟ್ಟ, ದೇವರ ವಾಕ್ಯದಲ್ಲಿ ಜೀವಿಸಿದ, ದೈವ ಭಕ್ತಿಯಲ್ಲಿ ಅವನು ಜೀವಿಸಿದ, ದೈವ ಭಕ್ತಿ ಸಾಧನೆಯಲ್ಲಿ ಕಂಡು ಬಂತು. ಅದಕ್ಕೆ ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನ, ಆದರೆ ಭಕ್ತಿಯಾದರೂ ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. 1 ತಿಮೋತಿ 4:8. ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಇರುವ ಈ ಭಕ್ತಿಗೆ ತಿಮೋತಿಯನ್ನ ಒಪ್ಪಿಸಿಕೊಟ್ಟದ್ದು ತಾಯಿಯಾದ ಮತ್ತು ಅಜ್ಜಿಯ ಇಬ್ಬರ ಒಂದು ಎಫರ್ಟ್. ನಿನ್ನಲ್ಲಿ ನನ್ನಲ್ಲಿ ಇರಬೇಕಾದ್ದೇನೋ ಕೊಲೊಸ್ಸೆ 3:16 ಹೇಳ್ತಾನೆ, ಕ್ರಿಸ್ತನ ವಾಕ್ಯವೋ ನಿಮ್ಮಲ್ಲಿ, ಒಂದು ಚರ್ಚ್ನಲ್ಲಿ ಇರಬೇಕಾದದ್ದು ಬೇರೆ ಯಾವ ಇನ್ಸ್ಟ್ರೂಮೆಂಟ್ ಅಲ್ಲ, ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಅಲ್ಲ, ದೇವರ ವಾಕ್ಯ ಸಮೃದ್ಧಿಯಾಗಿ ಇರುವಂಥ ಸಭೆ ನೀನು ಮತ್ತು ನಾನು ಹೊಂದಿದವರಾಗಿರಬೇಕು. ನನ್ನ ಪ್ರಿಯರೇ, 3 ಫ್ಯಾಮಿಲಿ, ತಾಯಿ ಮತ್ತು ಅಜ್ಜಿ, ತಂದೆ ಮತ್ತು ತಾಯಿ, ತಾಯಿಯ ಆ ಅನ್ನಳ ಸೇವೆ ಗಮನಿಸಿರಿ. ಈ ತಿಮೋತಿಗೆ ವಾಕ್ಯವನ್ನು ಕಲಿಸಿದ್ದ ತಾಯಿ ಅಜ್ಜಿ, ಆ ರೀತಿಯಲ್ಲಿ ನೀನು ಮತ್ತು ನಾನು ಇದ್ದೀವ. ನಿನಗೆ ಮಕ್ಕಳಿದ್ದಾರ, ವಾಕ್ಯ ಕಲಿಸೋ. ಮುಪ್ಪಿನಲ್ಲಿಯೂ ಅವರು ಚೇಂಜ್ ಆಗಬಾರ್ದು ಅನ್ನೋದಾದ್ರೆ ಚಿಕ್ಕ ಪ್ರಾಯದಲ್ಲಿ ನೀನು ಅವರಿಗೆ ಫೀಡ್ ಮಾಡಬೇಕಾಗಿದ್ದು ದೇವರ ವಾಕ್ಯ. ಹಾಗೆ ನೀವು ಬೆಳೆಸಿದ್ರೆ ಪೇರೆಂಟ್ಸ್ಗೆ ಮಕ್ಕಳು ಏನಾಗಿರ್ತಾರಂತೆ? 17ರಲ್ಲಿ ಹೇಳ್ತಾ ನೋಡ್ರಿ, ಜ್ಞಾನೋಕ್ತಿ 17, Proverbs chapter 17
17ನೇ ಅಧ್ಯಾಯ ಜ್ಞಾನೋಕ್ತಿಗಳು. 6ನೇ ವಚನ. ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ, ಎತ್ತವರು ಮಕ್ಕಳಿಗೆ ಭೂಷಣ ಅಂತಾನೆ. ನೋಡಿ, ಚಿಲ್ಡ್ರನ್ ಅಂತ ಹೇಳ್ತಾನೆ ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ನಲ್ಲಿ. ನೋಡಿ, ಗ್ರ್ಯಾಂಡ್ ಚಿಲ್ಡ್ರನ್ ಅಂತ ಹೇಳ್ತಾನೆ, ಚಿಲ್ಡ್ರನ್ ಎಂಬುದಾಗಿ ಹೇಳ್ತಾನೆ. ಮಕ್ಕಳು ನಿನಗೆ ಅಂದ್ರೆ ಪೇರೆಂಟ್ಸ್ಗೆ ಗ್ಲೋರಿ ಆಗಿದ್ದಾರೆ. ಗ್ರ್ಯಾಂಡ್ ಚಿಲ್ಡ್ರನ್, ನಿನ್ನ ಮೊಮ್ಮಕ್ಕಳು ನಿನಗೇನಾಗಿದ್ದಾರೆ? ಕ್ರೌನ್ ಆಗಿದ್ದಾರೆ. ನಿನ್ನ ಮೊಮ್ಮಕ್ಕಳು ನಿನಗೆ ಕ್ರೌನ್, ಕಿರೀಟವಾಗಿರಬೇಕಾ? ಲೋಬೆ ಮತ್ತೆ ಯೂನಿಕೆ ಪ್ರಯಾಸ ಪಟ್ಟಂತೆ ವಾಕ್ಯದಿಂದ ತಿಮೋಥಿಯನನ್ನ ಬೆಳೆಸಿದ್ದರಿಂದ ತಿಮೋಥಿಯು ಅವರಿಗೆ ಅಜ್ಜಿಗೆ ಕಿರೀಟವಾಗಿಯೂ ತಾಯಿಗೆ ಗ್ಲೋರಿಯಾಗಿಯೂ ತಿಮೋಥಿ ಇದ್ದಾನೆ. ಈ 3 ಫ್ಯಾಮಿಲಿಯಿಂದ ನಾವು ಕಲೀಲಿಕ್ಕಿರುವಂಥದ್ದು 3 ಸಂಗತಿ. ಮೋಶೆಗೆ ಪೇರೆಂಟ್ಸ್ ಕಲಿಸಿದ್ದು ದೇವ ಜನರನ್ನು ಪ್ರೀತಿಸಲಿಕ್ಕೆ. ಸಮುವೇಲನಿಗೆ ಅನ್ನಳು ಕಲಿಸಿದ್ದು ದೇವರ ಆಲಯವನ್ನು ಪ್ರೀತಿಸಲಿಕ್ಕೆ. ತಿಮೋಥಿಯನಿಗೆ ಅಜ್ಜಿ ಮತ್ತು ತಾಯಿ ಕಲಿಸಿದ್ದು ದೇವರ ವಾಕ್ಯ ಪ್ರೀತಿಸಲಿಕ್ಕೆ. ಈ 3 ಕಲಿಸ್ರಿ, ಈ 3 ಕೊಡ್ರಿ ಮಕ್ಕಳಿಗೆ, ಈ 3 ನಿಮ್ಮ ಮೊಮ್ಮಕ್ಕಳಿಗೆ ಕೊಡ್ರಿ. ಈ 3 ನಿಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿರ್ಲಿ. ದೈವ ಜನರು, ದೇವರ ಆಲಯ, ದೇವರ ವಾಕ್ಯ. ಮಕ್ಕಳನ್ನ ದೇವರ ಆಲಯಕ್ಕೆ ಕರೆತನ್ರಿ, ಕ್ರಿಸ್ತನ ಬಳಿಗೆ ತರ್ರಿ, ದೇವರ ವಾಕ್ಯದ ಬಳಿಗೆ ತರ್ರಿ, ದೈವ ಜನರ ಪ್ರೀತಿಸ್ಲಿಕ್ಕೆ ತರ್ರಿ. ಉತ್ತಮವಾದ ವಾತಾವರಣ ಮಕ್ಕಳಿಗೆ ಕ್ರಿಯೇಟ್ ಮಾಡ್ರಿ. ಉತ್ತಮ ಎನ್ವೈರ್ನಮೆಂಟ್, ಸ್ಪಿರಿಚುವಲ್ ಎನ್ವೈರ್ನಮೆಂಟ್ ಮನೆಯಲ್ಲಿರಬೇಕು. ಅದು ದೇವರ ಕೃಪೆ ತುಂಬಲ್ಪಟ್ಟ ಮನೆಯಾಗಿರಬೇಕು, ದೇವರ ವಾಕ್ಯದಿಂದ ತುಂಬಲ್ಪಟ್ಟ ಮನೆಯಾಗಿರಬೇಕು, ಮತ್ತು ದೇವರ ಪ್ರಸನ್ನತೆಯಿಂದ ತುಂಬಲ್ಪಟ್ಟ ಮನೆಯಾಗಿರಬೇಕು. ಮಕ್ಕಳನ್ನ ರಕ್ಷಣೆಗೆ ನಡೆಸುವಂತ ಪೇರೆಂಟ್ಸ್ ನೀನಾಗಿರೋ. ಶಿಕ್ಷಿಸಿ ಬೆಳೆಸಬೇಕಾದ ದೇವರ ವಾಕ್ಯದಲ್ಲಿ, ದೇವ ಜನರನ್ನ ಪ್ರೀತಿಸುವುದರಲ್ಲಿ, ದೇವರ ಸೇವೆ ಮಾಡುವುದರಲ್ಲಿ. ಮಕ್ಕಳು ದೇವರ ವಾಕ್ಯದಲ್ಲಿ ಹೇಳುತ್ತೆ, ನಿಮ್ಮ ಪೇರೆಂಟ್ಸ್ಗೆ ಏನಾಗಬೇಕು? ವಿಧೇಯರಾಗಬೇಕು. ಹೇಗೆ ವಿಧೇಯರಾಗಿರಬೇಕು? ಸಮಯದ ಅಭಾವದಿಂದ ಒಂದೇ ಕ್ಲುಪ್ತವಾಗಿ ಹೇಳ್ತೇನೆ, ಒಬೇ, ಆನರ್ ಯುವರ್ ಪೇರೆಂಟ್ಸ್ ಅಂತಾನೆ. ಇದು ಮೊದಲ ಹಾಗನೆ. ಇವತ್ತು ಮಕ್ಕಳಿಗೆ ಪೇರೆಂಟ್ಸ್ ಸಮಾಧಿ ಮಾಡಬಾರದು ಅನ್ನೋದಾದರೆ, ನಾನು ಹೇಳೋದನ್ನ ಗಮನಿಸ್ರಿ, ಎಷ್ಟು ಪೇರೆಂಟ್ಸು ಮಕ್ಕಳ ಸಮಾಧಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಆ ದುಃಖ ಹೇಗಿರ್ಬೋದು? ಯಾಕೆ? ಮಕ್ಕಳು ದೇವರ ಭಯದಲ್ಲಿ ಇಲ್ಲದೆ ಇರೋದ್ರಿಂದ. ಮಕ್ಕಳು ಪೇರೆಂಟ್ಸ್ಗೆ ಮಾಡಬೇಕಾದದ್ದು, ಇದ್ದಾನೆ ರಮ್ಯ ದೇಶದಳು ಎಂಬ ಪದವನ್ನ ಆಡಬೇಕಾಗಿದ್ದು ಮಕ್ಕಳು. ಆದರೆ ಪೇರೆಂಟ್ಸ್ ಆಡ್ತಾ ಇದ್ದಾರೆ. ಕಾರಣ, ಮಕ್ಕಳು ದೇವ ಭಕ್ತಿಯಲ್ಲಿ ಇಲ್ಲದೆ ಇರುವ ಮಕ್ಕಳಾಗಿರೋದ್ರಿಂದ. ಮಕ್ಕಳು ಭೂಮಿಯ ಮೇಲೆ ಹೆಚ್ಚು ಕಾಲ ಬದುಕಬೇಕಾ? ದೇವರ ವಾಕ್ಯ ಹೇಳುತ್ತೆ, ನಿನಗೆ ಆಯುಸ್ಸು ಆರೋಗ್ಯ ಮಕ್ಕಳಿಗೆ ಬೇಕಾ? ನಿನಗೆ ಹೆಲ್ದಿ ಆಗಿರಬೇಕಾ? ರೋಗವಿಲ್ಲದೆ ಜೀವಿಸಬೇಕಾ? ಹಾಗಾದ್ರೆ ನಿನ್ನ ಕಣ್ಣಿಗೆ ಕಾಣುವಂತ, ನಿನಗೆ ಜನ್ಮ ಕೊಟ್ಟ ಪೇರೆಂಟ್ಸ್ಗೆ ವಿತೌಟ್ ಕ್ವಶನ್, ವಿತೌಟ್ ಡೌಟ್ ನೀ ಒಬೆ ಅನ್ನೋದಾಗಿ ಹೇಳೋದಾದ್ರೆ ಆನರ್ ಅಂತ ಹೇಳ್ತಾರೆ, ಗೌರವಿಸು. ಹೇಗೆ ಗೌರವಿಸಬೇಕು? ಸಿಂಪ್ಲಿ ಒಬೆ, ಯಾವ ಕ್ವಶನ್ ಇಲ್ಲದೆ ನೀ ವಿಧಿಯೇನಾಗೋ. ಸೋ ದೆಮ್ ರೆಸ್ಪೆಕ್ಟ್ ಅಂತಾನೆ. ನಿನ್ನ ಪೇರೆಂಟ್ಸ್ಗೆ ನೀ ಗೌರವ ಕೊಡು. ಇವತ್ತೆಷ್ಟು ಮಕ್ಕಳು ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಇಲ್ಲದೆ ಮಾತನಾಡ್ತಾರೆ. ಆಗ ತಾಯಿಗೆ ತಂದೆಗೆ ಕರುಳಲ್ಲಿ ಎಷ್ಟು ನೋವಾಗುತ್ತೋ, ಆ ನೋವು ಮಕ್ಕಳ ಭವಿಷ್ಯದಲ್ಲಿ ಅದು ಕಾಸ್. ಅನೇಕ ಮಕ್ಕಳ ಜೀವಿತದಲ್ಲಿ ಬ್ಲೆಸ್ಸಿಂಗ್ಸ್ ಇಲ್ಲ. ಯಾಕೆ? ತಾಯಿ ನೊಂದುಕೊಂಡಂತ ದಿನಗಳು, ನೊಂದುಕೊಂಡಂತ ಕ್ಷೇತ್ರಗಳು, ತಂದೆ ಕಣ್ಣಲ್ಲಿ ನೀರು ಹಾಕಿದ್ದೆಲ್ಲ ಮಕ್ಕಳ ಜೀವಿತದಲ್ಲಿ ಶಾಪವಾಗಿ ಪರಿಗಣಿಸಿದೆ. ಇವತ್ತು ಕ್ರೈಸ್ತ ಮಕ್ಕಳು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿರುವವರು ಲೌಕಿಕವಾಗಿ ಜೀವಿಸ್ತಾ ಇದ್ದಾರೆ. ಕಾರಣ, ಉತ್ತಮವಾದ ರೂಟು, ಉತ್ತಮವಾದಂಥ ಫ್ರೂಟು, ಒಂದು ಉತ್ತಮವಾದಂಥ ಬೆಳವಣಿಗೆ ಮನೆಯಲ್ಲಿ ಕೊಡದೆ ಈಗ ದುಃಖಿಸುವಂತ ಮಟ್ಟದಲ್ಲಿ ಅನೇಕ ಪೇರೆಂಟ್ಸ್ ಇದ್ದಾರೆ. ಕಾರಣ ಯಾರು? ಪೇರೆಂಟ್ಸ್. ನಿನ್ನ ಮಕ್ಕಳು ಗೌರವಿಸ್ತಾ ಇದ್ದಾರ? ಅಮ್ಮ, ನಮ್ಮ ಮಮ್ಮಿ, ನನ್ನ ಡ್ಯಾಡಿ ಎಂಬುದಾಗಿ ಎದ್ದು ನಿಂತು ಎಲ್ಲರ ಮುಂದೆ ಸಾಕ್ಷಿ ಕೊಡ್ತಾ ಇದ್ದಾರ?
ಅಂಥ ಮಕ್ಕಳು ನಿನಗಿದ್ದಾರೆ ಅಂದರೆ ಬ್ಲೆಸ್ಸಡ್ ಫ್ಯಾಮಿಲಿ. ನಿನ್ನ ಎಫರ್ಟ್ ಚಿಕ್ಕ ಪ್ರಾಯದಿಂದ ಇದೆ ಎಂಬುದು ಕರ್ತನು ನೋಡಿದ್ದರ ಫಲಿತಾಂಶ. ನಿನ್ನ ಪ್ರೇಯರ್ ಇದೆ, ನೀ ದೇವರ ವಾಕ್ಯದಲ್ಲಿ ಬೆಳೆಸಿದ್ದೆ ಎಂಬುದಕ್ಕೆ ಉತ್ತಮ ಫಲಿತಾಂಶ. ಆ ಮಕ್ಕಳನ್ನು ನೀ ನೋಡುವಾಗ, ಅವರ ಜೀವಿತ ಕಾಣುವಾಗ, ಅವರ ಮಾತು, ಅವರ ಲೈಫ್ ಸ್ಟೈಲನ್ನು ನೀ ನೋಡುವಾಗ, ಅವರ ಸ್ಪಿರಿಚುಯಾಲಿಟಿ ನೀ ನೋಡುವಾಗ ನಿನ್ನಲ್ಲುಂಟಾಗುವ ಆನಂದ ಅದು ನಿನ್ನ ಪ್ರಯಾಸದ ಪ್ರತಿಫಲ. ಅಲ್ಲದಿದ್ದರೆ ಗೌರವಿಸದ ಮಕ್ಕಳಿದ್ದಾರೆ, ಪ್ರೀತಿ ಮಾಡದ ಮಕ್ಕಳಿದ್ದಾರೆ, ಪೇರೆಂಟ್ಸನ್ನ ಕೇರ್ ಮಾಡದ ಮಕ್ಕಳಿದ್ದಾರೆ. ಸೊ ಮಕ್ಕಳು ಪೇರೆಂಟ್ಸನ್ನ ಗೌರವಿಸದೆ ಇದ್ದಾರೆ ಅನ್ನೋದಾದರೆ ಆ ಮಕ್ಕಳು ದೇವರಿಗೆ ಅವಿಧೇಯರು ಎಂಬುದಾಗಿ ಅರ್ಥ. ಹೇಗಿದೆ ನಮ್ಮ ಫ್ಯಾಮಿಲಿ ಸ್ಟ್ರಕ್ಚರ್? ನಾನು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೇನೆ, ಒಳ್ಳೆ ಸ್ಟ್ರಕ್ಚರ್ ಇರೋ ಬಿಲ್ಡಿಂಗ್, ಬಟ್ ನಮ್ಮ ಡ್ವೆಲ್ಲಿಂಗ್ ಟುಗೆದರ್ ಅನ್ನುವ ಈ ಫ್ಯಾಮಿಲಿ ಸ್ಟ್ರಕ್ಚರ್ ಹೇಗಿದೆ? ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲವೂ ಭಕ್ತಿ ಭಯದಲ್ಲಿ ದೇವರ ಸಭೆಯನ್ನು, ದೇವರ ವಾಕ್ಯವನ್ನು, ದೈವ ಜನರನ್ನು ಪ್ರೀತಿಸುವ ಒಂದು ಫ್ಯಾಮಿಲಿ ನಮ್ಮದಾಗಿದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ಒಂದು ವೇಳೆ ಸರಿ ಇಲ್ಲದಿದ್ದರೆ, ಕರ್ತನೇ ನಾನು ಇದರಲ್ಲಿ ತಪ್ಪಿದ್ದೇನೆ, ನಾ ಸರಿಪಡಿಸಿಕೊಳ್ಳಿಕ್ಕೂ ಇನ್ನೂ ಆಪರ್ಚುನಿಟಿ ನಿನ್ನ ವಾಕ್ಯದಿಂದ ಕೊಟ್ಟಿದ್ದೆ, ನನಗೆ ಕೃಪೆ ಮಾಡು, ನನಗೆ ಸಹಾಯ ಮಾಡು, ನಾನು ಬೆಳೆಸಬೇಕಾದ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಹಾಯ ಮಾಡು. ಹೀಗೆ ಪ್ರಾರ್ಥಿಸು, ಹೀಗೆ ಪ್ರಾರ್ಥಿಸು. ನಮ್ಮ ತಂದೆಯೇ, ನಿನ್ನ ವಾಕ್ಯಗಳಿಗೆ ಸ್ತೋತ್ರ. ಕುಟುಂಬವನ್ನು ನೀ ಗೌರವಿಸಿದ್ದೆ, ನೀ ಸ್ಥಾಪಿಸಿದ್ದೆ. ಕುಟುಂಬವಾಗಿರುವ ನಾವು ಹೇಗಿರಬೇಕು ನಿನ್ನ ವಾಕ್ಯದಿಂದ? ಮೋಶೆಯ ಕುಟುಂಬ, ಸಮುವೇಲನ ಕುಟುಂಬ, ತಿಮೋತಿ ಕುಟುಂಬದಿಂದ ನಾವು ಕಲಿತಿದ್ದೇವೆ. ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವ ಕೃಪೆ ನಮ್ಮೆಲ್ಲರಿಗೂ ಅನುಗ್ರಹಿಸು. ಈ ಸಭೆಗಾಗಿ ನಿಮಗೆ ಸ್ತೋತ್ರ. ಕರ್ತನಾದ ಯೇಸು ಕ್ರಿಸ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆಯೇ, ಆಮೆನ್.